ಸಂವಾಜಿವಕ್ತ್ರಂ ಭಜೆ ಸಿಂಚನ್ನೂಪರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕೋಣತ್ಕಂಕಣಾಂ ಶಂಭ್ವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾಖ್ಯಂ ಗುರುಂ ಭಜೆ ವೇದೇಶಯೋಗಿನಂ ವಂದೇ ಯಾದವಾರ್ಯಗುರೋರ್ಗುರುಂ ಛಾಂದೋಗ್ಯಭಾಷ್ಯಸಟ್ಟೀಕಾಕರ್ತಾರಮಹಮಾದರಾತ್ ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾಟೀಕಾಕಾರಾನ್ವಯಂ ನಮಃ ವ್ಯಾಸರಾಜಕೃಪಾಪಾತ್ರಂ ಯಾದವಾರ್ಯಸುಪುತ್ರಕಂ ಶ್ರೀನಿವಾಸಗುರೂನ್ ವಂದೇ ತೀರ್ಥಶಬ್ದಸುಶೋಭಿತಂ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಗುತ್ತಲಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ರಾಜರು ಭಾಗವತದ ದಶಮಸ್ಕಂಧಕ್ಕೇನೆ ವಿಶೇಷ ರೀತಿಯಾದಂತಹ ವ್ಯಾಖ್ಯಾನದ ರೂಪದಲ್ಲಿರುವಂತಹ ಈ ರುಕ್ಮಿಣೀಶ ವಿಜಯವನ್ನು 19 ಸರ್ಗಗಳನ್ನಾಗಿ ಬರೆದು ಪರಮಾತ್ಮನಿಗೆ ಸಮರ್ಪಿಸಿದ್ದಾರೆ. ಅಂತಹ ರುಕ್ಮಿಣೀಶ ವಿಜಯದಲ್ಲಿ ಕೆಲವು ಭಾಗಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲಿಯವರೆಗೆ ಕೃಷ್ಣ ಪರಮಾತ್ಮ ಹುಟ್ಟಿದ್ದಾನೆ, ಅಂದರೆ ಅವತಾರವನ್ನು ಮಾಡಿದ್ದಾನೆ. ಅವತಾರ ಮಾಡಿ ನಂದಗೋಪನ ಸುಪರ್ದಿಯಲ್ಲಿ ಬೆಳೀತಾ ಇದ್ದಾನೆ. ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಅಂತ, ಹಾಗೂ ಅವನ ಅಣ್ಣನಿಗೆ ಬಲರಾಮ ಅಂತ ಹೀಗೆ ನಾಮಕರಣವನ್ನು ಮಾಡಿ ತೊಟ್ಟಲಿನಲ್ಲಿ ಹಾಕಿ ತೂಗ್ತಾ ಇದ್ದಾಳೆ ಯಶೋಧಾದೇವಿ ಅಂತ ನಿನ್ನೆಯವರೆಗೆ ನಾವು ತಿಳ್ಕೊಂಡಿದ್ವಿ. ಕೃಷ್ಣ ಪರಮಾತ್ಮ ಸಣ್ಣ ಕೂಸು ಮೊದಲನ 5ನೇ ವರ್ಷ ಏನು ಮಾಡಿದ್ರೂ ಬಹಳ ಚೆನ್ನಾಗೇನೆ ಅನ್ಸುತ್ತೆ ನಮಗೆ. ಕೂಸು ತಿಂದ್ರೂ ಚಂದ, ಆಡಿದ್ರೂ ಚಂದ, ಅತ್ರೂ ಚಂದ, ಏನು ಮಾಡಿದ್ರೂ ಚಂದ. ಪ್ರತಿಯೊಂದನ್ನು ನಾವೀಗ ಮೆಮೊರಿ ಅಂತ ಮಾಡಿ ಇಟ್ಕೋತಾ ಇದ್ದೇವೆ. ಆಗಿನ ಕಾಲಕ್ಕೆ ಕೂಸುಗಳು ಮಾಡ್ತಾ ಇದ್ದದ್ದನ್ನು ತಮ್ಮ ತಾಯಂದಿರು ತಮ್ಮ ಜೊತೆಗೆ ಇರುವಂತಹ ಸಖಿಯರ ಜೊತೆಗೆ ಹಂಚಿಕೊಳ್ಳೋದೇನೆ ಒಂದು ರೀತಿಯಾದಂತಹ ಸ್ಮರಣೆ ಆಗಿರ್ತಿತ್ತು. ಈಗಲೂ ಕೂಡ ಕೃಷ್ಣ ಪರಮಾತ್ಮನ ಲೀಲೆಗಳು ಒಂದೊಂದು ಕೂಡ ಸ್ಮರಣೆ ಆಗಿದೆ. ನಾವೆಲ್ಲರೂ ಸಣ್ಣವರಾಗಿದ್ದಾಗ ನಾವು ಮಾಡುವಂತಹ ಚೇಷ್ಟೆಗಳನ್ನು ನೆನಪಿಟ್ಕೊಂಡ್ರೆ ಪುಣ್ಯ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬರೋದಿಲ್ಲ. ಆದರೆ ಕೃಷ್ಣ ಪರಮಾತ್ಮ ಸಣ್ಣವ ಇದ್ದಾಗ ಹಾಗೆ ಮಾಡಿದ, ಸಣ್ಣವ ಇದ್ದಾಗ ಹೀಗೆ ಮಾಡಿದ. ಹಾಗೆ ಹೀಗೆ ಮಾಡೋದು ಅಂತಂದ್ರೆ ಏನು ಹೇಳಬೇಕು? ಕೃಷ್ಣ ಪರಮಾತ್ಮ ಸಣ್ಣವನಿದ್ದಾಗ ಇನ್ನೂ ಹುಟ್ಟಿದ 7 ದಿವಸದೊಳಗೇನೆ ಪೂತನಾನ್ ಕೊಂದು ಹಾಕಿದ, ರಾಕ್ಷಸನ್ನ ತೃಣಾವರ್ತನನ್ನ ಸಂಹಾರ ಮಾಡಿದ. ಈ ರೀತಿಯಾಗಿ ರಾಕ್ಷಸರನ್ನ ಸಂಹಾರ ಮಾಡಿದ್ದನ್ನ ನೆನಪಿಟ್ಕೋಬೇಕು. ಈ ರೀತಿಯಾಗಿ ನಮ್ಮ ಸ್ಮರಣ ಭಿತ್ತಿಯಲ್ಲಿ ಅವನ ಭಾವಚಿತ್ರಗಳು ಹೀಗೆ ಇರ್ತಾ ಇರ್ತವಂತೆ. ಹೀಗೆ
ಈ ಸ್ಮರಣೆಯನ್ನ ಮಾಡಿದರೆ ನಮಗೆ ಬರುವಂತಹ ಪುಣ್ಯವೂ ಕೂಡ ಅಪಾರ. ಈಗ ಕೃಷ್ಣ ಪರಮಾತ್ಮ ಅನೇಕ ಲೋಕಾನ್ ಉದರೇ ವಿಧಾಯ ಯಗೇಶ ಶೇತೆ ಸ್ಮ ಲಯಾಂಬು ಮಧ್ಯೆ ಶಿಶುಸ್ಸ ಸಂದರ್ಶಯಿತುಂ ಸಲಜ್ಜಃ ಕೃಶೋದರಂ ಜಾನುಚರೋ ಬಭೂವ. ರಾಜರು ಕೃಷ್ಣ ಪರಮಾತ್ಮ ಅಂಬೆಗಾಲಿಟ್ಟ ಅಂತ ಇಷ್ಟು ಹೇಳಬೇಕಾಗಿದೆ, ಅದನ್ನು ಸ್ಮರಣೆ ಮಾಡಬೇಕಾಗಿದೆ. ರಾಜರು ಅದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂತಂದರೆ, ನಾವೆಲ್ಲರೂ ಕೂಡ ಒಂದು ರೋಗದಿಂದ ಬಳಲ್ತಾ ಇದ್ದೀವಿ ಇವತ್ತಿಗೂ, ಪ್ರತಿಯೊಬ್ಬರೂ ಕೂಡ. ಏನು ಅಂತಂದರೆ ಬೊಜ್ಜು, ಫ್ಯಾಟ್. ಎಲ್ಲರಿಗೂ ಒಂದು ಭಯ, ಏನು ಸ್ವಲ್ಪ ಜಾಸ್ತಿ ತಿಂದರೆ ಕಡಿಮೆ ತಿಂದರೆ ಸಾಕು, ದಪ್ಪ ಆಗಿಬಿಡ್ತೀವಪ್ಪ, ವಾಕಿಂಗ್ ಹೋಗ್ಬೇಕಪ್ಪ, ಅದು ಮಾಡಬೇಕಪ್ಪ, ಎಕ್ಸಸೈಸ್ ಮಾಡಬೇಕು, ಜಿಮ್ಮಿಗೆ ಹೋಗ್ಬೇಕು, ಇದೇ ವಿಚಾರಗಳಲ್ಲಿ ಏನೇ ಇರ್ತೀವಿ. ತಿನ್ನೋದು ಮಾತ್ರ ಇಷ್ಟಿಷ್ಟೇ ತಿಂತಾ ಇರ್ತೀವಿ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಇಡೀ ವಿಶ್ವವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನಂತೆ. ಅಂದ್ರೆ ಅವನ ಹೊಟ್ಟೆ ಇನ್ನೆಷ್ಟು ದೊಡ್ಡದಾಗಿರ್ಲಿಕ್ಕಿಲ್ಲ. ಹಾಗೆ ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ತಿಂದರೂ ಕೂಡ ಅವನ ಹೊಟ್ಟೆ ಅಷ್ಟೇ ಚೆನ್ನಾಗಿದೆಯಲ್ಲ ಅಂತ ಯಾರಾದರೂ ದೃಷ್ಟಿ ಹಾಕ್ಬಿಡ್ತಾರೇನೋ ಅನ್ನೋ ಭಯಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಆ ಹೊಟ್ಟೆನ ಯಾರಿಗೂ ತೋರಿಸ್ಬಾರ್ದು ಅಂತ ಬೋರ್ಲ್ ಹಾಕೊಂಡಂತೆ. ಅಂತೆ ಹೀಗೆ ವಾದಿರಾಜರು ಅದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾರೆ. ವಾಸ್ತವಿಕವಾಗಿ ಅಲ್ಲಾಗಿದ್ದು ಕೃಷ್ಣ ಪರಮಾತ್ಮ ಅಂಬೆಗಾಲಿಟ್ಟಿದ್ದು ಮಾತ್ರ. ಆದರೂ ಕೂಡ ವಾದಿರಾಜರ ಚಿಂತನೆ ಎಷ್ಟು ದೊಡ್ಡದು ಅಂತಂದರೆ, ಕೃಷ್ಣ ಪರಮಾತ್ಮನ ಪಾದಸ್ಪರ್ಶ ಭೂದೇವಿಗೆ ಆಗ್ತಾ ಇದೆ ರೀ, ಅದಕ್ಕಿಂತ ದೊಡ್ಡ ಪುಣ್ಯ ಏನ್ರಿ? ಯಾವ ಪರಮಾತ್ಮನ ಪಾದದ ಬೆರಳಿನ ಆ ಧೂಳಿನ ದರ್ಶನವನ್ನ ಮಾಡಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಕಾಯ್ತಾ ಇರ್ತಾರಂತೆ. ಅಂತಹ ಧೂಳಿನ ಗುಣಗಳನ್ನ ಲಕ್ಷ್ಮೀದೇವಿಗೆ ಇನ್ನೂ ಎಣಿಸ್ಲಿಕ್ಕೂ ಆಗಿಲ್ಲಂತೆ. ನರಮಾಪಿ ಪದಾಂಗುಲೀಲಸನ್ನ ಕಧೂರಾಜನಂತ ಸದ್ಗುಣಾನ್ ಗಣಯಂತಿನಾರ್ಥಂ ಪರಮಾನ್ ಕೋಸ್ಯ ಪರೋಗುಣಾನ್ ಮದೇತ್. ಯಾರು ತಾನೇ ಹೇಳಿಕ್ ಸಾಧ್ಯ ಅಂತ ಹೇಳ್ತಾರೆ ಸುಮಧ್ವಿಜಯದಲ್ಲಿ ಕವಿಗಳು. ಅಂತಹ ಪರಮಾತ್ಮನ ಪಾದಧೂಳಿಯ ಸ್ಪರ್ಶ ಅಲ್ಲ, ಪಾದಸ್ಪರ್ಶನೇ ಭೂತಾಯಿಗೆ ಆಗ್ತಾ ಇದೆ ಅಂತಂದ್ರೆ ಭೂದೇವಿ ಇನ್ನೆಷ್ಟು ಪುಣ್ಯ ಮಾಡಲಿಕ್ಕಿಲ್ಲ ಅಂತ ವಾದಿರಾಜರು ಉದ್ಗಾರವನ್ನು ತೆಗಿತಾರಂತೆ. ಹಾಗೆ ಆ ಕೃಷ್ಣ ಪರಮಾತ್ಮ ಸಣ್ಣ ಕೂಸಿದೆ, ಅಲ್ಲಿಂದ ಬಾಲಾವತಾರ ನಿನ್ನೆಯಿಂದ ಶುರುವಾಗಿದೆ. ಬಾಲಕನ ಎಲ್ಲ ಆಟಗಳು ಕೃಷ್ಣ ಪರಮಾತ್ಮ ಶುರು ಮಾಡಿದ್ದಾನೆ. ಮಧ್ಯದಲ್ಲಿ ಅವರು ಮಾಡುವಂತಹ ವಾದಿರಾಜರು ಮಾಡುವಂತಹ ಶ್ಲೋಕಕ್ಕೆ ತಾವೇನೆ ಒಂದು ಹಾಡು ಬರೀತಾರೆ. ಏನು ಸುಕೃತವ ಮಾಡಿದಳೋ ಯಶೋದೆ ಅಂತ. ಅದರಲ್ಲಿ ಹೇಳ್ತಾರೆ ವಾದಿರಾಜರು, ಆ ಕೂಸನ್ನ ತನ್ನ ಕೂಸು ಅಂದ್ಕೊಂಡು ಆ ಕೂಸನ್ನ ಎರಿತಾಳೆ, ಆ ಕೂಸಿಗೆ ಅಲಂಕಾರವನ್ನ ಮಾಡ್ತಾಳೆ, ಆ ಕೂಸನ್ನ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾಳಂತೆ. ಅಂದ್ರೆ ಏನು ಸುಕೃತ ಮಾಡಿರ್ಬೇಕ್ರಿ. ನಾವು ಅನ್ಕೋತಾ ಇರ್ತೀವಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತವಾದಂತಹ ಮೂಲ ರಾಮದೇವರನ್ನ ನಮ್ಮ ಸ್ವಾಮಿಗಳು ತಮ್ಮ ಕರಗಳಿಂದ ಸ್ಪರ್ಶ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ಪುಣ್ಯ ಇರಬೇಕು ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಯಾವ ಪರಮಾತ್ಮ ಸಾಕ್ಷಾತ್ತಾಗಿ ತಾನೇ ಬಂದು ಅವತಾರ ಮಾಡಿದ್ದಾನೆ, ಆ ಪರಮಾತ್ಮನಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ ಅಂತಂದ್ರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಆ ಪರಮಾತ್ಮನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾಳೆ. ಸಾಕ್ಷಾತ್ ಪರಮಾತ್ಮ, ಸಾಲಿಗ್ರಾಮ ರೂಪಿಯಲ್ಲಿರುವಂತಹ ಪರಮಾತ್ಮನಲ್ಲ, ಅಥವಾ ಯಾವುದೋ ರೂಪದಲ್ಲಿರುವಂತಹ ಪರಮಾತ್ಮನಲ್ಲ, ಪ್ರತಿಮಾ ರೂಪದಲ್ಲಿರುವಂತಹ ಪರಮಾತ್ಮ ಅಲ್ಲ, ಸಾಕ್ಷಾತ್ತಾಗಿ ಪರಮಾತ್ಮ. ಅಂತಹ ಪರಮಾತ್ಮನಿಗೆ ಸ್ನಾನ ಮಾಡಿಸ್ತಾಳೆ, ಅಂದ್ರೆ ಅಭಿಷೇಕ ಮಾಡಿಸ್ತಾಳೆ, ಅಲಂಕಾರ ಮಾಡ್ತಾಳ್ರಿ. ಇವತ್ತು ನೋಡ್ರಿ ಲಕ್ಷ್ಮೀ ನರಸಿಂಹದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾವು ಹೇಳ್ತೀವಿ ಏನು ಚೆನ್ನಾಗಿ ಅಲಂಕಾರ ಮಾಡಿದಾರ್ರಿ ಅರ್ಚಕರು, ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಅವರು ಭಾರಿ ಕೌಶಲ್ಯ ಅವ್ರದ್ದು, ಹಾಗೆ ಹೀಗೆ ಅಂತ ಆ ಮೂರ್ತಿಯನ್ನ ನೋಡಿ ನಾವು ಹೊಗಳ್ತೀವಿ. ಆದರೆ ಕೃಷ್ಣ ಪರಮಾತ್ಮನೇ ಬಾಲರೂಪಿಯಾಗಿ ಬಂದಾಗ ಅವನಿಗೆ ಸ್ನಾನ ಮಾಡಿಸಿ ತಿಲಕ ಇಟ್ಟು ಅವನಿಗೆ ಬಟ್ಟೆ ಹಾಕಿ ಊರೆಲ್ಲ ಓಡಾಡ್ಲಿಕ್ಕೆ ಅಂತ ಬಿಟ್ರೆ ಎಷ್ಟು ಚಂದ ಇರಬಹುದು. ಅದನ್ನ ವಾದಿರಾಜರು ಹೇಳ್ತಾರೆ, ಏನು ಸುಕೃತವ ಮಾಡಿದಳು ಯಶೋದೆ ಅಂತ. ಹಾಗೆ ಪರಮಾತ್ಮನಿಗೆ ಆ ಅಲಂಕಾರವನ್ನ ಮಾಡಿ ಓಡಾಡಿಸಿ ಬಹಳ ಸಂತೋಷ ಪಡ್ತಾ ಇರ್ತಾಳಂತೆ. ಕೃಷ್ಣ ಪರಮಾತ್ಮ ಈಗ ಒಂಚೂರು ದೊಡ್ಡವನ ಆದ ಅಂತ. ಎಷ್ಟು ದೊಡ್ಡವನ ಆದ ಅಂತಂದ್ರೆ ತನ್ನ ಬುದ್ಧಿಯಿಂದ ಬೇರೆಯವ್ರ ಮನೆಗೆ ಹೋಗ್ಲಿಕ್ಕೆ ಕಲ್ತನಂತೆ. ಏನ್ ಮಾಡ್ತಾನೆ ಅಂತಂದ್ರೆ
ಗೋಕುಲದಲ್ಲಿ ಇರುವಂತಹ ಗೋಪಾಲಕರ ಸಹಜ ಸ್ವಭಾವ ಬೇರೆಯವರ ಮನೆಯಲ್ಲಿರುವಂತಹ ಬೆಣ್ಣೆಯನ್ನು ಕದ್ದು ತಿನ್ನೋದು. ಕೃಷ್ಣ ಪರಮಾತ್ಮ ಬೇರೆಯವರ ಮನೆಗೆ ಹೋಗಿ, ಗೋಕುಲದಲ್ಲಿರುವಂತಹ ಎಲ್ಲರ ಮನೆಗೆ ಹೋಗಿ ಬೆಣ್ಣೆಯನ್ನ ಕದ್ದು ಕದ್ದು ತಿನ್ಲಿಕ್ಕೆ ಶುರು ಮಾಡ್ತಾನಂತೆ. ವಾದಿರಾಜರು ಅದನ್ನು ಹೇಳ್ತಾರೆ, ಕದಿಯೋದು ಅಂತಂದ್ರೆ ಏನು? ನಮ್ಮ ವಸ್ತುವಲ್ಲದನ್ನ ಯಾರು ಅದಕ್ಕೆ ಅಧಿಕಾರಿಗಳು ಅವರನ್ನ ಕೇಳದೆ, ಅವರ ಪರ್ಮಿಷನ್ನ ತಗೊಳ್ಳದೇನೆ ನಾವು ಒಂದು ವೇಳೆ ಅದನ್ನ ಸ್ವೀಕಾರ ಮಾಡಿದ್ದಾದರೆ ಅಥವಾ ಅದನ್ನ ಬಳಸ್ಕೊಂಡಿದ್ದಾಯ್ತು ಅಂತ ಆದ್ರೆ ಅಪಹಾರ ಅಂತ ಕರಿಬೇಕು. ವಾದಿರಾಜರು ಕೇಳ್ತಾರೆ, ಯಾವ್ದ್ರಿ ಕೃಷ್ಣಂದ ಅಲ್ಲದೆ ಇರೋದು ಯಾವ್ದು ಜಗತ್ತಲ್ಲಿ? ಇಡೀ ವಿಶ್ವ, ಇಡೀ ಪ್ರಪಂಚ ಭಗವಂತನ ಭಿಕ್ಷೆ. ಭಗವಂತನ ಭಿಕ್ಷೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಪರಮಾತ್ಮ ಬಂದು ನಮ್ಮ ಮನೆಯಲ್ಲಿ ನಮ್ಮನ್ನ ಹೇಳದೆ ಕೇಳದೆ ತಿಂದ ಅಂತಂದ್ರೆ ಬಹಳ ಸಂತೋಷ ಪಡ್ಬೇಕು ನಾವು, ಹೊರತು ಅದನ್ನ ಬಿಟ್ಟು ನಾವು ಅದನ್ನ ಬೈತೀವಿ ಅಂತಂದ್ರೆ ಎಂಥ ನಾಚಿಕೆ ಇಡ್ರಿ ನಮಗೆ ಅಂತ ಕೇಳ್ತಾರೆ ವಾದಿರಾಜರು. ಅಷ್ಟೇ ಅಲ್ಲದೆ ಕೃಷ್ಣನ ಬಾಲಲೀಲೆ ಕೇಳಲಿಕ್ಕೆ ಮಾತ್ರ ಚಂದ ರೀ. ನಮ್ಮನೇಲೆಲ್ಲ ಹಂಗಾಗ್ಬಿಟ್ರೆ ನಾವು ಎದೆ ಹೊಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಕೃಷ್ಣ ಪರಮಾತ್ಮ ಬೇರೆ ಬೇರೆ ಮನೆಗೆ ಹೋಗ್ತಾ ಇದ್ನಂತೆ. ಹೋಗಿ ಅವನಿಗಿನ್ನೂ ಗೋಕುಲಕ್ಕೆ ಇನ್ನೂ ಕೃಷ್ಣನ ಪರಿಚಯ ಅಷ್ಟು ಗೊತ್ತಾಗಿರಲಿಲ್ಲ. ಬಹಳ ಚೂಟಿ ಅಥವಾ ಅವ ನಾಟಿ ಅನ್ನೋದು ಏನು ಗೊತ್ತಿರಲಿಲ್ಲ. ಕೃಷ್ಣ ಪರಮಾತ್ಮ ಎಲ್ಲ ಹಾಲು ತುಂಬಿದ ಮಡಿಕೆಯನ್ನ, ಮೊಸರು ತುಂಬಿದ ಮಡಿಕೆಯನ್ನ, ಬೆಣ್ಣೆ ತುಂಬಿದ ಮಡಿಕೆಯನ್ನೆಲ್ಲ ಹಾಗಾಗಿ ಕೆಳಗಿಟ್ಟಿದ್ರಂತೆ. ಕೃಷ್ಣ ಒಂದೊಂದೇ ದಿನ ತನ್ನ ಆಟ ಶುರು ಮಾಡಿದ. ಪ್ರತಿದಿನ ಹೋಗಿ ಅದನ್ನ ಕದ್ದು ತಿನ್ಲಿಕ್ಕೆ ಶುರು ಮಾಡಿದ. ಎಲ್ಲರೂ ಏನ್ ಮಾಡಿದ್ರು, ಮೇಲ್ಗಡೆ ಕಟ್ಲಿಕ್ಕೆ ಶುರು ಮಾಡಿಬಿಟ್ರು. ಮೇಲ್ಗಡೆ ಕಟ್ಲಿಕ್ಕೆ ಶುರು ಮಾಡಿದ್ರೆ ಕೃಷ್ಣ ಏನ್ ಮಾಡ್ತಾ ಇದ್ದ, ಕಲ್ಲು ಹೊಡಿತಾ ಇದ್ದ, ಅಲ್ಲಿದ್ದಂತಹ ಒರಳ ಮೇಲೆ ಹತ್ತಾ ಇದ್ದ, ಇಲ್ಲ ಅಂತಂದ್ರೆ ಕೋಲನ್ನ ಹಿಡ್ಕೊಂಡು ಹೊಡಿತಾ ಇದ್ದ, ಇಲ್ಲ ಅಂತಂದ್ರೆ ತನ್ನ ಗೆಳೆಯರನ್ನ ಕರ್ಕೊಂಡ್ಬಂದು, ತನ್ನ ಗೆಳೆಯರು ಅಂತಂದ್ರೆ ಆ ವಯಸ್ಸಿಗೆ ಯಾರು, ಆ ಕೋತಿಗಳು, ಬೆಕ್ಕುಗಳು, ಇವನ್ನೆಲ್ಲ ಗೆಳತನ ಮಾಡ್ಕೊಂಡ್ಬಿಟ್ಟಿದ್ದಂತೆ. ಅಂತಹ ತನ್ನ ಗೆಳೆಯರನ್ನೆಲ್ಲ ಕರ್ಕೊಂಡ್ಬಂದು ಪಿರಮಿಡ್ ತರ ಮಾಡಿ ಅದನ್ನ ಹೊಡೆದು ಅದರಲ್ಲಿದ್ದಂತಹ ಬೆಣ್ಣೆ ಮೊಸರುಗಳನ್ನ ಕದ್ದು ಕದ್ದು ತಿಂತಾ ಇದ್ದಂತೆ ಪರಮಾತ್ಮ. ಅದಕ್ಕೆ ಗೋಪಿಕಾ ಸ್ತ್ರೀಯರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಹರೌ ಪಯೋಮುಷ್ಣತಿ ಕಾಪಿ ತುಷ್ಟ ದಧಾರ ಮರ್ಕಾಯ ದದತ್ಯಮರ್ಷಂ ತಥಾಹಿ ತಚ್ಛೇಷಂ ಅನನ್ಯ ಯೋಗ್ಯಂ ಹರಂತ ಮುದ್ವೀಕ್ಷ ಕಥಂ ನ ಮನ್ಯು. ಅದಕ್ಕೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅವರೆಲ್ಲರೂ ಕೃಷ್ಣಂಗೆ ಮೋಸ ಮಾಡಬೇಕು ಅಂತ ಖಾಲಿ ಮಡಿಕೆಯನ್ನು ಕಟ್ಬಿಡೋದಂತೆ. ಕೃಷ್ಣ ಬಂದ ಅಂತಂದ್ರೆ ಸಿಗಬಾರ್ದು ಅಂತ. ಕೃಷ್ಣನಿಗೇನ್ರಿ, ಇಡೀ ಜಗತ್ತಲ್ಲಿ ಯಾವ ಕರ್ತ ಯಾವ ಕರ್ಮವನ್ನ ಮಾಡ್ತಾ ಇರ್ತಾನೆ, ನಾವು ಕೃಷ್ಣನಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದನ್ನೂ ಕಂಡುಹಿಡಿತಾನೆ. ಇವತ್ತು ಏಕಾದಶಿ, ಯಾರಾದರೂ ಆಚಾರ ನಾನು ಬಾಳೆಹಣ್ಣು ತಿನ್ನೋದು ನೋಡ್ಬಿಟ್ರೆ ಬೈತಾರೆ, ದೇವರಿಗೂ ಕಾಣಿಸ್ಬಾರ್ದು ಆಚಾರಿಗೂ ಕಾಣಿಸ್ಬಾರ್ದು ಅಂತ ನಾನು ಬಾಗಿಲು ಮೂಲೆಯಲ್ಲಿ ನಿಂತ್ಕೊಂಡು ತಿಂತೀನಿ ಅಂತಂದ್ರೆ ಆಚಾರ ನೋಡದೆ ಇರಬಹುದು, ಕೃಷ್ಣ ಪರಮಾತ್ಮ ನೋಡ್ಲಾರ್ದೆ ಇರೋದಿಲ್ಲ. ವಿಶ್ವತಶ್ಚಕ್ಷು, ಎಲ್ಲ ಕಡೆ ನೋಡುವಂತಹ ಪರಮಾತ್ಮ, ಅವನಿಗೆ ಗೊತ್ತಾಗಲ್ವಾ ಎಲ್ಲಿ ಬೆಣ್ಣೆ ಇರ್ತದೆ ಎಲ್ಲೇ ಬೆಣ್ಣೆ ಇರೋದಿಲ್ಲ ಅಂತ? ಯಾವಾಗ ಅವನು ಕಷ್ಟಪಟ್ಟು ಬೆಣ್ಣೆಯನ್ನ ತಿನ್ಲಿಕ್ಕೆ ಅಂತ ಹೋದಾಗ ಏನಾದ್ರೂ ಬೆಣ್ಣೆ ಸಿಗ್ಲಿಲ್ಲ, ವಿಫಲನಾದ ಅಂತಂದ್ರೆ ಸಿಟ್ಟಿಗೆ ಬಂದು ಆ ಮಡಿಕೆಯನ್ನ ಒಡೆದು ಬಿಡ್ತಿದ್ದಂತೆ ಕೃಷ್ಣ ಪರಮಾತ್ಮ. ಹೀಗೆ ಆಟ ಆಡ್ತಾ ಇದ್ದಂತೆ ಕೃಷ್ಣ ಪರಮಾತ್ಮ. ಒಮ್ಮೆ ಏನಾಗಿತ್ತು ಅಂತಂದ್ರೆ, ಒಬ್ಬ ಗೋಪಿಕಾ ಸ್ತ್ರೀ, ಕೃಷ್ಣ ಬರ್ತಾನಲ್ಲ, ಇಷ್ಟು ಮುದ್ದು ಕೂಸು ಬರ್ತದೆ, ಒಂದಿಷ್ಟು ಬೆಣ್ಣೆ ತಿನ್ಲಿ ಬಿಡಿ, ಏನು ಹೋಗ್ಬೇಕಾಗಿದೆ, ಎಷ್ಟು ತಿಂತಾನವನು ಅಂತ ಒಂದಿಷ್ಟು ಬೆಣ್ಣೆಯನ್ನ ಕೃಷ್ಣನಿಗೆ ಸಿಗೋ ಹಾಗೇನೆ ಕೆಳಗಡೆನೆ ಇಟ್ಟಿದ್ಲಂತೆ. ಇಟ್ಟಾದ್ಮೇಲೆ ಕೃಷ್ಣ ಬಂದಂತೆ ತಿನ್ನಂತೆ ತನ್ನ ಜೊತೆ ಬಂದಂತಹ ಬೆಕ್ಕು ಕೋತಿಗಳಿಗೆ ತಿನ್ನಿಸ್ಬಿಟ್ನಂತೆ ತಾನು ತಿಂದು. ಆ ಗೋಪಿಕಾ ಸ್ತ್ರೀಗೆ ಭಾರಿ ಸಿಟ್ಟು ಬಂತಂತೆ. ಯಾಕೆ ಈ ಸಿಟ್ಟು ಬಂತು ಅಂತಂದ್ರೆ, ವಾದಿರಾಜರು ಭಾರಿ ಚೆನ್ನಾಗಿ ಹೇಳ್ತಾರೆ ಈ ವಿಷಯವನ್ನ. ಯಾವ ಪರಮಾತ್ಮನ ಎಂಜಲನ್ನ ನಾವು ನೈವೇದ್ಯ ಅಂತ ಸ್ವೀಕಾರ ಮಾಡ್ತೀವಿ, ಅಂತಹ ನೈವೇದ್ಯ ನಮ್ಮಂತಹ ಯೋಗ್ಯರು ಬಿಟ್ಟು ಅಯೋಗ್ಯರಾದಂತಹ ಬೆಕ್ಕು ಕೋತಿಗಳಿಗೆ ಸಿಗ್ತಾ ಇದೆ ಅಂತಂದ್ರೆ ದುಃಖ ಆಗದೆ ಇರುತ್ತಾ, ಸಿಟ್ಟು ಬರದೇ ಇರುತ್ತಾ? ಅವಶ್ಯವಾಗಿ ಸಿಟ್ಟು ಬರ್ತದೆ ಅಂತ ತತ್ವವನ್ನ ತಿಳಿಸಿದ್ರಂತೆ. ಆದರೆ ಗೋಪಿಕಾಸ್ತ್ರೀಗೆ ಸಿಟ್ಟು ಬಂದಿದ್ದು, ಬಂದು ಕೂಸು ತಿಂತದೆ ಅಂತ ಇಟ್ರೆ ಬೆಕ್ಕಿಗೆ ತಿನ್ನಿಸ್ಬಿಟ್ನಲ್ಲ, ಅದು ಯಾವುದೋ ಬೆಕ್ಕು ತಿನ್ಕೊಂಡು ಹೋಗ್ಬಿಡ್ತಲ್ಲ ಅಂತ ಸಿಟ್ಟು ಮಾಡ್ಕೊಂಡಿರ್ತೇವೆ. ವಾಸ್ತವಿಕವಾಗಿ ನೈವೇದ್ಯವನ್ನ ಚಿಂತನೆ ಮಾಡಿ ಏನಾದರೂ ತನಗೆ ಸಿಗ್ಲಿಲ್ಲ ನೈವೇದ್ಯ ಅಂತ ದುಃಖಪಟ್ಟಿದ್ರೆ ಮೋಕ್ಷನೇ ಆಗ್ಬಿಡ್ತಿತ್ತೇನೋ ಆ ಗೋಪಿಕಾ ಸ್ತ್ರೀಗೆ. ಆದರೆ ಅವಳು ಅನ್ಕೊಂಡಿದ್ದು ಆ ಬೆಕ್ಕಿಗೆ ತಿನ್ನಿಸ್ತಾನೆ, ನಮಗ್ ತಿನ್ನಿಸ್ಲಿಲ್ಲ ಅಂತ ಹೀಗೆ ಮಾಡ್ತಾಳಂತೆ. ಕೃಷ್ಣ ಪರಮಾತ್ಮ ಮತ್ತೊಂದು ಮನೆಗೆ ಹೋಗಿರ್ತಾನಂತೆ. ಮತ್ತೊಂದು ಮನೆಗೆ ಹೋದ್ರೆ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ,
ಆಟ ಆಡ್ತಾ ಒಂದು ಕೈಯಲ್ಲಿ ಗಂಟೆ ಇಟ್ಕೊಂಡಿರ್ತಾನಂತೆ, ಇನ್ನೊಂದು ಕೈಯಲ್ಲಿ ಬೆಣ್ಣೆನ ಇಟ್ಕೊಂಡಿರ್ತಾನಂತೆ. ಇವನೇನು ತಿಂತಾನೆ ಅಂತ ನೋಡಿದ್ರೆ ಇರೋ ಬೆಣ್ಣೆಗಳನ್ನೆಲ್ಲ ತಿಂದು ಗಂಟೆಯನ್ನು ಬಾರಿಸಿ ಓಡ್ ಹೋಗ್ಬಿಡ್ತಿದ್ದಂತೆ. ಹೀಗೆ ಕೃಷ್ಣ ಪರಮಾತ್ಮ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಾಗಿ ತನ್ನ ಲೀಲೆಯನ್ನ ತೋರಿಸ್ತಾ ಹೋಗ್ತಾನಂತೆ. ಆಗ ಗೋಪಿಕಾ ಸ್ತ್ರೀಯರೆಲ್ಲ ಡಿಸೈಡ್ ಮಾಡ್ಕೋತಾರಂತೆ, ಈ ಕೃಷ್ಣನಿಗೆ ನಾವು ಪಾಠ ಕಲಿಸ್ಬೇಕು. ಹೆಂಗೆ ಕಲಿಸೋದು? ಎಲ್ಲರೂ ಸೇರಿ ಪ್ಲಾನ್ ಮಾಡ್ತಾರಂತೆ. ಎಲ್ಲರೂ ಸೇರಿ ಒಂದೇ ಗೋಪಿಕಾ ಸ್ತ್ರೀ ಮನೆಯಲ್ಲಿ ಇವತ್ತು ಬೆಣ್ಣೆ ಇಟ್ಬಿಡೋಣ, ಹಾಲನ್ನು ಕದಿತಾನೆ, ಹಾಲನ್ನು ಇಟ್ಬಿಡೋಣ. ಆದರೆ ಇಡೋಕ್ಕಿಂತ ಮುಂಚೆ ಹೀಗೆ ಮಾಡೋಣ, ಏನು ಅಂತಂದ್ರೆ ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಹಾಲು ಯಾವುದರಲ್ಲಿ ಕೆಡೋದಿಲ್ಲ ಅದರಲ್ಲಿ ಚೆನ್ನಾಗಿ ಹಾಲನ್ನು ಕಾಯಿಸಿ ಇಟ್ಬಿಡೋಣ. ಕೃಷ್ಣ ಬಂದು ಆ ಪಾತ್ರೆಯನ್ನು ಮುಟ್ತಿದ್ದಂಗೆನೆ ಅವನಿಗೆ ಕೃಷ್ಣ ಕೈಯೆಲ್ಲ ಸುಟ್ಟು ಹೋಗ್ಬಿಡ್ಬೇಕು, ಮತ್ತೊಂದ್ಸತಿ ಈ ಕಡೆ ಬರಬಾರ್ದು ಮಗನಿಗೆ, ಹಾಗೆ ಮಾಡಿಬಿಡೋಣ ಅಂತ ಎಲ್ಲರೂ ಸೇರಿ ಪ್ಲಾನ್ ಮಾಡಿರ್ತಾರೆ. ಯಥಾವತ್ತಾಗಿ ಕೃಷ್ಣ ಪರಮಾತ್ಮ ಬರ್ತಾನೆ. ಬಿಸಿ 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 100 Fahrenheit ಅಲ್ಲಿ ಕುದಿತಾ ಇರುತ್ತೆ ಹಾಲು. ಅದನ್ನ ಬರ್ತಾನೆ, ದೊಡ್ಡ ಪಾತ್ರೆಯಲ್ಲಿ ಇಟ್ಟಿರ್ತಾರೆ. ಸಣ್ಣ ಕೂಸು ಕೃಷ್ಣ ಬರ್ತಾನೆ ಸರಳವಾಗಿ ಹಾಲನ್ನು ಕುಡಿದು ಬಿಡ್ತಾರೆ. ಎಲ್ಲರೂ ಆ ಕಡೆಯಿಂದ ಒಂದು ಮೂಲೆಯಿಂದ ನೋಡ್ತಾ ಇರ್ತಾರೆ. ನೋಡಿದ್ರೆ ಎಲ್ಲರೂ ಸ್ಟನ್ ಆಗಿ ಬಿಡ್ತಾರೆ. ಏನಪ್ಪ, ಅಷ್ಟು ದೊಡ್ಡ ಪಾತ್ರೆ, ಅಷ್ಟು ಬಿಸಿ ಪಾತ್ರೆ, ಅಷ್ಟು ಪೂರ್ತಿಯಾದಂತಹ ಹಾಲು. ಇವಾಗಿನ ಕಾಲಕ್ಕೆ 60 ರೂಪಾಯಿ ಲೀಟರ್ ಹಾಲು, ಮನೇಲಿ ಒಂದು ಹನಿ ಚೆಲ್ಲಿದ್ರೆ ತಾಯಿ ಹೆಂಡತಿ ಎಲ್ಲರೂ ಸೇರಿ ನಮ್ಮನ್ನ ಮಾರಣ ಹೋಮನೆ ಮಾಡಿಬಿಡ್ತಾರೆ. ಕೃಷ್ಣ ಪರಮಾತ್ಮ ಅಷ್ಟು ದೊಡ್ಡ ಹಂಡೆಯಲ್ಲಿಡುವಂತಹ ಹಾಲನ್ನ ಒಂದು ಹನಿ ಆ ಕಡೆ ಈ ಕಡೆ ಚೆಲ್ಲದೇನೆ ಪೂರ್ತಿಯಾಗಿ ತನ್ನ ಬಾಯಲ್ಲಿ ಹಾಕೊಂಡು ಕುಡಿತಾನೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡ್ತದೆ. ರೆಡ್ ಹ್ಯಾಂಡ್ ಆಗಾದ್ರೂ ಹಿಡಿಯೋಣ, ಅವನ ಕೈ ಸುಡ್ಲಿಲ್ಲ ಅಂತ ಎಲ್ಲರೂ ಬರ್ತಾರೆ. ಯಾರು ಆ ಮನೆಯ ಒಡತಿ ಇರ್ತಾಳೆ ಅವನಿಗೆ ಕೈ ಸುಡಬೇಕು ಅಂತ ಪ್ಲಾನ್ ಮಾಡಿ ಆ ಹಾಲನ್ನು ಬಿಸಿ ಮಾಡಿಟ್ಟಿರ್ತಾಳೆ, ಆ ಬಿಸಿ ಪಾತ್ರೆಯನ್ನು ತಗೊಂಡೋಗಿ ಅವಳ ಕೈಯಲ್ಲೇ ಇಟ್ಬಿಡ್ತಾನಂತೆ ಕೃಷ್ಣ ಪರಮಾತ್ಮ. ಅವಳೇನ್ ಮಾಡಬೇಕು? ಆ ಬಿಸಿ ಪಾತ್ರೆಯನ್ನ ಕೆಳಗೆ ಒಗೆಯೋ ಹಾಗಿಲ್ಲ, ಎಲ್ಲಿ ಒಡೆದು ಹೋಗ್ತದೆ ಅನ್ನೋ ಭಯ, ಈ ಕಡೆ ತಾನು ಕೈಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಕೃಷ್ಣ ಆ ಎಲ್ಲರ ಗೋಪಿಕಾ ಸ್ತ್ರೀಯರ ಆ ಪ್ಲಾನ್ ಅನ್ನ ಹೀಗೆ ಹಾಳು ಮಾಡಿಬಿಟ್ಟ. ಮತ್ತೊಂದು ಕಡೆ ಏನಾಗುತ್ತೆ ಅಂತಂದ್ರೆ, ಕೃಷ್ಣ ಪರಮಾತ್ಮ ಹೀಗೆ ಕಳ್ಳತನವನ್ನ ಮಾಡ್ತಾನೆ ಇರ್ತಾನೆ. ಮಧ್ಯದಲ್ಲಿ ವಾದಿರಾಜರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಕೃಷ್ಣನಿಗೆ ಎಲ್ಲರೂ ಏನಂತ ಕರಿತಾ ಇದ್ದಾರೆ? ಕಳ್ಳ 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 ಅಂತ ಕರೀತಾರೆ. ಇದು ಸರಿಯಾಗಿನೇ ಇದೆ ಕೃಷ್ಣನಿಗೆ ಕಳ್ಳ ಅಂತ ಕರೆಯೋದು ಅಂತ ಹೇಳ್ತಾರೆ ವಾದಿರಾಜರು. ಯಾಕೆ ಅಂತ ಕೇಳಿದ್ರೆ ಅವ್ರ ಕಾರಣ ಹೇಳ್ತಾರೆ. ತನ್ನ ಭಕ್ತರ ಪಾಪಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಾನಂತೆ. ಯಾರು ಭಕ್ತಿಯಿಂದ ಬಂದು ಕೈ ಮುಗಿದು ಕಣ್ಣು ಮುಚ್ಚಿ ಕೃಷ್ಣ ಪರಮಾತ್ಮನನ್ನ ನೆನೆಸ್ತಾ ಸ್ವಾಮಿ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸೋ ಅಂತ ಒಮ್ಮೆ ಕೇಳಿಕೊಂಡ್ರೆ ಅವನಲ್ಲಿ ಇದ್ದಂತಹ ಪಾಪಗಳನ್ನೆಲ್ಲ ಅವನಿಗೆ ಕೇಳದೆ ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಾನಂತೆ. ಅದಕ್ಕೇನೆ ಗೋಪಿಕಾ ಸ್ತ್ರೀಯರು ಅವನನ್ನ ಕಳ್ಳ ಅಂತ ಕರೆದಿದ್ದು ಸರಿನೇ ಅಂತ ವಾದಿರಾಜರು ಹೇಳ್ತಾರೆ. ಇನ್ನೊಂದು ಕಡೆ ಕೃಷ್ಣ ಪರಮಾತ್ಮ ಸಿಕ್ಕಾಕೊಂಡ್ಬಿಡ್ತಾನೆ. ಸಿಕ್ಕಾಕೊಂಡಾಗ ಆ ಕೃಷ್ಣನ ಮತ್ತೆ ಆ ಗೋಪಿಕಾ ಸ್ತ್ರೀಯರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗತ್ತೆ. ವಾದಿರಾಜರ ಶೈಲಿ ಇದು ಬಹಳ ಚಂದ. ಹಿಂದಿನ ಸರಗಳಲ್ಲಿ ಯಶೋಧಾದೇವಿ ಮಲಗಿಸೋಬೇಕಾದಾಗ ಮಲ್ಕೊಳ್ಳೋ ಕೃಷ್ಣ ಅಂತ ಕೇಳಿದಾಗ ನಿದ್ರೆ ಅಂದ್ರೆ ಏನಮ್ಮ ಅಂತ ಹೀಗೊಂದು ಕಾನ್ವರ್ಸೇಷನ್ ಮಾಡಿದ್ದ ಅಂತ ಉತ್ಪ್ರೇಕ್ಷೆ ಮಾಡಿದ್ರು. ಈಗ ಮತ್ತೊಂದು ರೀತಿಯಲ್ಲಿ ಕೃಷ್ಣನ ಮತ್ತು ಗೋಪಿಕಾ ಸ್ತ್ರೀಯರ ಕಾನ್ವರ್ಸೇಷನ್ನ ವಾದಿರಾಜರು ತಿಳಿಸ್ತಾರೆ. ಕೃಷ್ಣನನ್ನ ಒಂದು ಕಂಬಕ್ಕೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿ ಗೋಪಿಕಾ ಸ್ತ್ರೀ ಒಂದು ಕಂಬಕ್ಕೆ ಕಟ್ಟಿ ಹಾಕ್ತಾಳಂತೆ. ಕಟ್ಟಿ ಹಾಕಿದಾಗ ಅವನು ಕೇಳ್ತಾನಂತೆ, ಕೃಷ್ಣ ಅಲ್ಲ ಗೋಪಿ, ನನ್ನನ್ನು ಯಾಕೆ ಕಟ್ಟಿ ಹಾಕಿದ್ಯಾ, ನಿನಗೇನು ಸಿಕ್ಬಿಡುತ್ತೆ ಬಹಳ ಅಂತಂದ್ರೆ, ನಿನ್ನನ್ನ ನಾನೇನಾದ್ರೂ ಒಂದು ವೇಳೆ ಕಟ್ಟಿ ಹಾಕಿದ್ರೆ ನಮ್ಮನೇಲಿ ಇರುವಂತಹ ಹಾಲು ಮೊಸರುಗಳೆಲ್ಲ ಉಳಿಯುತ್ತೆ, ನಾನು ಅದಕ್ಕೋಸ್ಕರ ನಿನ್ನ ಕಟ್ಟಿ ಹಾಕ್ತೀನಿ ಅಂತ ಹೇಳಿದ್ರೆ, ಅಯ್ಯೋ ಮಂಕೆ ಏನಂತ ಮಾತಾಡ್ತಾ ಇದೀಯಾ, ಆ ಹಾಲು ಮೊಸರನ್ನ ನಾನು ಎಷ್ಟು ಇಷ್ಟಪಡ್ತೀನೋ ಅದು ನನ್ನನ್ನು ಅಷ್ಟೇ ಇಷ್ಟಪಡುತ್ತೆ. ಇವಾಗ ನಾನೇನಾದ್ರೂ ಒಂದ್ ವೇಳೆ ಅದನ್ನ ತಗೊಳ್ಳಿಲ್ಲ ಅಂತ ಇಟ್ಕೋ, ಅದೇ ನನ್ನ ಹುಡ್ಕೊಂಡ್ ಬಂದ್ಬಿಡುತ್ತೆ, ನಿನಗೆ ಗೊತ್ತಿಲ್ವಾ ಅಂತ ಹೀಗೆ ನಗಚಾಟಲು ಮಾಡಿ ಅವಳನ್ನ ಮೋಹಿತರನ್ನಾಗಿ ಮಾಡಿಬಿಡ್ತಿದ್ದಂತೆ ಕೃಷ್ಣ ಪರಮಾತ್ಮ. ಯಾರ ಬಾಯಿಗೂ ಸಿಗ್ತಾ ಇರ್ಲಿಲ್ಲಂತೆ ಕೃಷ್ಣ ಪರಮಾತ್ಮ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಂತೆ. ಹೀಗೆ ಕೃಷ್ಣ ಪರಮಾತ್ಮ ಮತ್ತೊಂದ್ ಕಡೆ ಭಾರಿ ಕಾನ್ವರ್ಸೇಷನ್ ಆಗತ್ತೆ ಕೃಷ್ಣ ಪರಮಾತ್ಮಂದು ಗೋಪಿಕಾಸ್ತ್ರೀದು. ಅಲ್ಲೋ ಕೃಷ್ಣ, ನಮ್ಮ ಮನೆಗೆ ಬಂದು ಬೆಣ್ಣೆ ಯಾಕೆ ಕದಿತೀಯ ನೀನು ಅಂತಂದ್ರೆ, ನೋಡು ಗೋಪಿ,
ಆ ಬೆಣ್ಣೆ ತಲುಪಬೇಕಾಗಿರೋದು ಯಾರಿಗೆ? ಪರಮಾತ್ಮನಿಗೆ, ಅಂದರೆ ನನಗೆ ತಲುಪಬೇಕು. ನಿನಗೋ ನನಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಮೇಲೆ ನಿನ್ನ ಮನಸ್ಸು ಎಷ್ಟು ಕ್ರೂರ, ಎಷ್ಟು ಕಠಿಣ. ಇಂತಹ ಕಠಿಣ ಹೃದಯರ ಮನೆಯಲ್ಲಿ ಅಷ್ಟು ಮೃದುವಾದಂತಹ ಪದಾರ್ಥ ಇರೋದು ಚಂದನ ಸರ್ವಥಾ ಅಲ್ಲ. ಅದಕ್ಕೆ ನಾನು ತಗೊಂಡು ಹೋಗ್ಬಿಡ್ತೀನಿ, ನೀನು ಕೊಡಬೇಡ ಅಂತ. ಹೀಗೆ ಕೃಷ್ಣ ಪರಮಾತ್ಮ ಅವರನ್ನ ಮರಳು ಮಾಡಿ ತಗೊಂಡು ಹೋಗ್ತಾ ಇರ್ತಾನಂತೆ. ಎಲ್ಲ ಗೋಪಿಕಾ ಸ್ತ್ರೀಯರು ಕೊನೆಗೆ ಒಂದು ಡಿಸೈಡ್ ಮಾಡ್ತಾರಂತೆ. ಎಲ್ಲರೂ ಸೇರಿ ಈ ಯಶೋಧಾದೇವಿ ಹತ್ರ ಬರ್ತಾರಂತೆ. ಏನಂತಂದ್ರೆ, ನೋಡು ಯಶೋಧ, ನಿನ್ನ ಮಗ ಬರೀ ಕಳ್ಳತನ ಮಾಡ್ತಾ ಇದ್ದಾನೆ. ಎಲ್ಲರ ಮನೆಯಲ್ಲಿರುವಂತಹ ಹಾಲು ಮೊಸರನ್ನ ಬೆಣ್ಣೆಗಳನ್ನ ತಗೊಂಡು ಹೋಗ್ಬಿಡ್ತಾನೆ. ತಗೊಂಡು ಹೋಗಿ ತನಗೆ ಬೇಕಾದವ್ರಿಗೆ ಕೊಟ್ಟು ಆ ಪಾತ್ರೆಯನ್ನು ಒಡೆದು ಹಾಕ್ಬಿಡ್ತಾನೆ. ಯಶೋಧ, ಏನ್ ನಿನ್ ಮಗ ಅಂತ ಹೀಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬರ್ತಾರೆ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಮುದದಿ ಮುಕುಂದ ಸದನಕ್ಕೆ ಬಂದ, ಮುದದಿ ಮುಕುಂದ ಸದನಕ್ಕೆ ಬಂದ. ದಧಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳ್ ನಿನ್ನ ಮಗ ಜಾರ, ಇವ ಚೋರ ಸುಕುಮಾರ. ಹೀಗೆ ಎಲ್ಲರೂ ಅವನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಇನ್ನೊಂದು ಗೋಪಿ ಹೇಳ್ತಾಳೆ, ಗೋಪಿಕಾ ಸ್ತ್ರೀ ಬಂದು, ಯಶೋಧ, ನಮ್ಮ ಮನೆಯಲ್ಲಿ ಮಾಡಿದಂತಹ ಕೆಲಸ ಕೃಷ್ಣ ಇನ್ಯಾರ ಮನೆಯಲ್ಲೂ ಮಾಡಬಾರ್ದು ಅಂತ ಹೇಳ್ತಾಳೆ. ಯಾಕೆ, ಏನು ಮಾಡ್ದ ನಿಮ್ಮ ಮನೆಯಲ್ಲಿ ಅಂತ ಕೇಳಿದ ತಕ್ಷಣ ವ್ಯಾಸರು ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ವತ್ಸಾನ್ ಮುಂಚನ್ ಕ್ವಚಿತ ಸಮಯಾನ್ ಕ್ರೋಶ ಸಂಜಾತಃ ಸಹ. ಒಂದೊಂದ್ಸತಿ ನಮ್ಮ ಮನೆಗೆ ಬರ್ತಾನೆ, ಗೋಷ್ಠಿಯಲ್ಲಿದ್ದಂತಹ ಹಸುಗಳನ್ನೆಲ್ಲ ಕರುಗಳನ್ನೆಲ್ಲ ಬಿಚ್ಚಿಬಿಡ್ತಾನೆ ಅಂತ ಹೇಳ್ತಾರೆ. ಅಯ್ಯೋ, ಹಿಂಗ್ಯಾಕೆ ಮಾಡ್ತೀಯೋ ಕೃಷ್ಣ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನಂತೆ, ನೋಡಮ್ಮ, ಇದು ನನ್ನ ಕೆಲಸ, ನಾನು ಮಾಡ್ತೀನಿ. ಏನೋ ನಿನ್ನ ಕೆಲಸ ಅಂತಂದ್ರೆ ವಾದಿರಾಜರು ಅದನ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ತಾರೆ. ಅವನು ನನ್ನ ಕೆಲಸ ಅಂತಂದ್ರೆ ಯಾವ್ದು ಅವನ ಕೆಲಸ? ಯಾವ ತನ್ನ ಭಕ್ತರು ಈ ಜೀವನದ ಚಕ್ರದಲ್ಲಿ ಬಂಧನರಾಗಿರ್ತಾರೋ ಅಂತಹ ಬಂಧನವನ್ನ ಬಿಡಿಸುವಂತಹ ಕೆಲಸ ನನ್ನದಲ್ವಾ. ಅದಕ್ಕೇನೆ ನನಗೆ ಅದು ಅಭ್ಯಾಸ ರೀ. ಒಬ್ರೊಬ್ರಿಗೆ ಒಂದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ ಅಭ್ಯಾಸದಿಂದ ಹೊರಗೆ ಬರಲಿಕ್ಕೇನೆ ಸಾಧ್ಯ ಇರೋದಿಲ್ಲ. ಆ ಅಭ್ಯಾಸ ಕೃಷ್ಣ ಪರಮಾತ್ಮನಿಗೆ ಯಾವಾಗಿಂದ ಇದೆ? ಅನಂತ ಕಾಲದಿಂದಲೂ ಕೂಡ ಇದೆ. ತನ್ನ ಅನಂತ ಭಕ್ತರಿಗೆ ಏನಮ್ಮೋಚಯಾಮಿ ಅಂತಂದು ತನ್ನ ಯಾವ ಭಕ್ತರ ಪುಣ್ಯ ಪಕ್ವವಾಗಿರ್ತದೆ ಅವರನ್ನ ಈ ಬಂಧನದಿಂದ ಬಿಚ್ಚಿ 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 ಅವನಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಆ ಅಭ್ಯಾಸ ನನ್ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಹಾಗೆ ಬಿಚ್ತಾ ಇದ್ದೀನಿ ಅಂತ. ಇನ್ನೊಂದು ಗೋಪಿಗೆ ಆ ಅನುಭವ ಆಗಿತ್ತಲ್ಲ, ಬಿಸಿ ಹಾಲು ಇಟ್ಟಿದ್ಲಲ್ಲ, ಆ ಗೋಪಿ ಮುಂದೆ ಬರ್ತಾಳೆ. ಏನೇ ಯಶೋಧ, ನಿನ್ ಮಗ ಬಿಸಿ ಹಾಲಿಟ್ರೆ ಕುದಿತಾರೋ ಹಾಲಿಟ್ರೆ ಕುಡಿದು ಅವನು ಬಾಯಿ ಸುಟ್ಕೋತಾನೆ, ಮತ್ತೆ ಬರಲ್ಲ ಅಂತಂದ್ರೆ ಘಟ 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 ಕಡಿದ್ಬಿಟ್ನೆ ಅವನು. ಕಿಮಸ್ಯ ವಕ್ತ್ರೆ ಜಲರಾಶಿರಾಸ್ತೆ, ಅವನ ಬಾಯಲ್ಲಿ ಏನಾದ್ರೂ ಸಮುದ್ರ ಇದೆಯಾ ಅಂದ್ರೆ, ಎಷ್ಟೇ ಬಿಸಿ ನೀರನ್ನ ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕಿದರೆ ಆ ಸಮುದ್ರದ ನೀರು ಏನಾದರೂ ಸುಡ್ಲಿಕ್ಕೆ ಸಾಧ್ಯನಾ? ಹಾಗೆ ಗೋಪಿಕಾಸ್ತ್ರೀ ಕೇಳ್ತಾರೆ. ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಕೃಷ್ಣನ ಆ ಬಾಲಲೀಲೆಯನ್ನ, ಚೇಷ್ಟೆಯನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಇನ್ನೊಬ್ಬಕ್ಕೆ ಹೇಳ್ಕೋತಾಳೆ, ನೋಡಿ ಯಶೋಧ, ನಾ ಮನೆಯಲ್ಲಿ ಹಾಲು ಮೊಸರಿಟ್ಟಂತಹ ಜಾಗದಲ್ಲಿ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದೆ ನಾನು, ಕೃಷ್ಣಂಗೆ ಕಾಣಿಸ್ಲೇಬಾರ್ದು ಅಂತ. ಹಾಗಾಗಿ ಆದರೂ ಅವಾಗಾದ್ರೂ ಕಾಣಿಸ್ದೆ ಬಿಟ್ಬಿಡ್ತಾನೇನೋ ಅಂತ ಅನ್ಕೊಂಡೆ. ಆದ್ರೆ ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ. ಯಾವ ಪರಮಾತ್ಮನ ಕಣ್ಣುಗಳಿಂದ ಚಂದ್ರ ಸೂರ್ಯರು ಹುಟ್ಟಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಾರೋ ಅಂತಹ ಪರಮಾತ್ಮನಿಗೆ ಈ ಬೆಳಕಿಲ್ಲದೆ ಇರುವಂತಹ ಕೊಠಡಿಯಲ್ಲಿ ಕಾಣಿಸಲ್ಲ ಅನ್ಲಿಕ್ಕೇನು? ಅವಶ್ಯವಾಗಿ ಕೃಷ್ಣ ಪರಮಾತ್ಮನಿಗೆ ಕಾಣಿಸೇ ಕಾಣಿಸ್ತದೆ. ಹೀಗೆ ಎಲ್ಲ
ಹೇಳ್ತಾ ಇರಬೇಕಾದ ಕೃಷ್ಣ ನೋಡಮ್ಮ, ನಾನು ಇವ್ರ ಮನೇಲಿ ಇರುವಂತಹ ಬೆಣ್ಣೆ ಎಲ್ಲ ಯಾವ್ದು ತಿಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೇನು ಸಾಕ್ಷಿ ಅಂತ ಕೇಳ್ತಾನೆ. ನಾನು ಯಾಕಮ್ಮ ಅವ್ರ ಮನೆ ಬೆಣ್ಣೆಯಲ್ಲಿ ತಿನ್ಬೇಕು ನಾನು? ನಿನಗೆ ಇಷ್ಟ ಅಲ್ವೇನೋ, ಅದಕ್ಕೆ ನೀನು ತಿಂತೀಯಾ? ನಿನಗೆ ಅದರಿಂದ ತೃಪ್ತಿ ಸಿಗತ್ತೆ. ಏನಮ್ಮ ಮಾತಾಡ್ತಾ ಇದೀಯಾ ನೀನು? ಅವ್ರ ಮನೆ ಬೆಣ್ಣೆಯಿಂದ ನನಗೆ ಸಂತೋಷ ಆಗತ್ತೆ ಅಂತ ನೀನು ಅನ್ಕೊಂಡಿದ್ಯಾ? ನೋಡು, ನಾನು ಬೇಕಂದ್ರೆ ಮಣ್ಣನ್ನು ತಿಂದು ನಾನು ಸಂತೋಷ ಪಡ್ತೀನಿ, ಅವ್ರ ಮನೇಲಿ ಇರೋ ನಂಗೇನು ಬೆಣ್ಣೆ ಬೇಕಾಗಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಹೋಗಿ ಬೆಣ್ಣೆಯನ್ನ ತಿಂತಾನೆ. ತಿಂದ ತಕ್ಷಣ ಕೃಷ್ಣ ತಿನ್ಬೇಡ್ವೋ ಅಂತ ಕೃಷ್ಣ ಪರಮಾತ್ಮನಿಗೆ ಯಶೋಧಾದೇವಿ ತಡಿಲಿಕ್ಕೆ ಹೋಗಿ ಬಾಯಲ್ಲಿರುವಂತಹ ಮಣ್ಣನ್ನು ತೆಗಿಲಿಕ್ಕೆ ಹೋದಾಗ ಆ ಕೃಷ್ಣ ಪರಮಾತ್ಮ ಅಂತ ಬಾಯಿ ಮಾಡಿದರೆ ಆ ಚಿಕ್ಕ ಬಾಯಲ್ಲಿ ಇಡೀ ಬ್ರಹ್ಮಾಂಡವೇ ದರ್ಶನವಾಗ್ತದಂತೆ ಯಶೋಧಾದೇವಿಗೆ. ಹೀಗೆ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನ ವರ್ಣನೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ವಾದಿರಾಜರು. ಈಗ ಕೃಷ್ಣ ಪರಮಾತ್ಮ ಮಾತಾಡ್ಲಿಕ್ಕೆ ಕಲ್ತಿದ್ದಾನೆ, ಓಡಾಡ್ಲಿಕ್ಕೆ ಕಲ್ತಿದ್ದಾನೆ, ಬೇರೆ ಬೇರೆಯವ್ರ ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಕಲ್ತಿದ್ದಾನೆ, ಎಲ್ಲ ಕಲ್ತಾಗಿದೆ. ಈ ಕೃಷ್ಣ ಪರಮಾತ್ಮ ಒಮ್ಮೆ ಏನು ಮಾಡಿರ್ತಾನೆ ಅಂತಂದರೆ, ಮನೆಯಲ್ಲೇ ಇರ್ತಾನೆ. ಯಶೋಧಾದೇವಿ ಇವತ್ತೆಲ್ಲೂ ಹೋಗ್ಬೇಡ ನೀನು ಅಂತ ಹೇಳ್ಬಿಟ್ಟಿರ್ತಾಳೆ, ತಾಕೀತ್ ಮಾಡ್ಬಿಡ್ತೀನಿ, ಇವತ್ತೇನಾದರೂ ಹೋದಂದ್ರೆ ನೋಡು ಕಾಲು ಮುರಿದು ಹಾಕ್ಬಿಡ್ತೀನಿ ಅಂತಾಳೆ. ಹೆದರ್ಕೊಂಡು ಪಾಪ ಕೃಷ್ಣ ಪರಮಾತ್ಮ ಮನೆಯಲ್ಲೇ ಇರ್ತಾನಂತೆ. ಆ ಕೃಷ್ಣ ಪರಮಾತ್ಮ ಇದ್ದಾಗ ಕೂಸಿಗೆ ಹಸಿವೆ ಆಗುತ್ತೆ, ಎಷ್ಟೇ ಆದರೂ ತಾಯಿ ಕರಳು. ಎಲ್ಲೇ ಹೊರಗೆ ಹೋಗಲಿಲ್ಲ ಅಂತಂದರೆ ಕೂಸಿಗೆ ಹಸಿವೆ ಆಗೋದಿಲ್ವಾ? ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಹಾಲನ್ನು ಉಣಿಸ್ಬೇಕು ಅಂತ ತನ್ನ ತೊಡೆಯ ಮೇಲೆ ಕೃಷ್ಣನನ್ನ ಮಲಗಿಸ್ಕೊಂಡಿರ್ತಾಳಂತೆ. ಮಲಗಿಸ್ಕೊಂಡಾಗ ಆ ಒಲೆಯ ಮೇಲೆ ಹಾಲಿಟ್ಟಿದ್ದು ನೆನಪಾಗ್ಬಿಡತ್ತಂತೆ ಯಶೋದಾಗೆ. ಏನ್ ಮಾಡ್ತಾಳೆ, ಆ ಹಾಲು ಉಕ್ಕಿತು ಅಂತ ವಾಸನೆ ಬಂದ ತಕ್ಷಣ ಕೃಷ್ಣನನ್ನ ಕೆಳಗೆ ಹೀಗಿಟ್ಟು ಹೋಗ್ಬಿಡ್ತಾಳಂತೆ. ಕೃಷ್ಣನಿಗೆ ಭಾರಿ ಸಿಟ್ಟು ಬಂದ್ಬಿಡುತ್ತಂತೆ. ನನ್ನಂತಹ ನನಗೆ ಇಡೀ ಜಗತ್ತು ನೈವೇದ್ಯ ಮಾಡಿಸ್ಬೇಕು ಅಂತ ಕಾಯ್ತಾ ಕೂತಿರ್ತಾರೆ, ನಿನಗೇನೋ ಪುಣ್ಯ ಬರಲಿ ಅಂತ ನಾನೇ ನಿನ್ನ ಹತ್ರ ಬಂದು ನಿನ್ನ ಹತ್ರ ಹಾಲು ಕುಡಿಬೇಕು ಅಂತ ಬಂದರೆ ನೀನು ನನ್ನನ್ನೇ ಕೆಳಗಿಟ್ಟು ಹೋಗ್ತೀಯಾ? ಹಂಗಾದರೆ ನನ್ನ ಅತಿರಿಕ್ತವಾದಂತಹ ವಿಷಯಗಳಲ್ಲಿ ನಿನಗೆ ಲೋಭ ಇತ್ತು ಅಂತಂದರೆ ಆ ವಸ್ತುವು ನಿನಗೆ ಸಿಗೋದಿಲ್ಲ. ಯಾವುದೇ ವಸ್ತುವು ಕೂಡ ಭಗವದ್ ಅತಿರಿಕ್ತವಾಗಿತ್ತು ಅಂತಂದರೆ ಅದು ಅವರಿಗೆ ಸಿಗೋದಿಲ್ಲ. ಲೋಭಿಗಳಾಗಿ ಹೋದಾಗ, ಅತಿಯಾದಂತಹ ಲೋಭವನ್ನು ಮಾಡಿದಾಗ ಆ ವಿಷಯ ನಮ್ಮಿಂದ ತಪ್ಪಿಸ್ಕೋತದೆ ಅನ್ನೋ ವಿಷಯವನ್ನ ಕೃಷ್ಣ ಪರಮಾತ್ಮ ಏನು ಮಾಡ್ದ ಅಂತಂದರೆ, ಯಾವ ಹಾಲನ್ನು ಯಾವ ಮಡಿಕೆಯಲ್ಲಿ ಯಾವ ಪಾತ್ರೆಯಲ್ಲಿ ಇಟ್ಟು ಕಾಯಿಸ್ತಾ ಇದ್ಲೋ ಅದಕ್ಕೆ ಜೋರಾಗಿ ಕಲ್ಲು ಹೊಡೆದು ಬಿಡ್ತಾನಂತೆ. ಕಲ್ಲು ಹೊಡೆದು ಅದನ್ನು ಹಾಳು ಮಾಡಿ, ನಿನಗೂ ಇಲ್ಲ ನನಗೂ ಇಲ್ಲ, ಹೋಗಿ ನಡಿ ಅಂತಂದು ಕೃಷ್ಣ ಪರಮಾತ್ಮ ಅದನ್ನು ಹಾಳು ಮಾಡ್ತಾನಂತೆ. ಇಷ್ಟಕ್ಕೆ ಯಾವ ಗೋಪರ ಜೀವಾಳ ಹಾಲೇ ಆಗಿರ್ತದೆ, ಅಂತಹ ಹಾಲನ್ನು ಹಾಳು ಮಾಡಿದಾಗ ಸಿಟ್ಟು ಸಹಜವಾಗಿ ಬರ್ತದೆ. ಯಾವಾಗ ಕೃಷ್ಣ ಪರಮಾತ್ಮ ಹೀಗೆ ಹಾಲನ್ನು ಹಾಳು ಮಾಡ್ತಾನೆ, ಆ ಯಶೋಧಾದೇವಿಗೆ ಸ್ವಲ್ಪ ಸಿಟ್ಟು ಬಂದ್ಬಿಡ್ತದೆ. ಸಿಟ್ಟು ಬಂದು ಏನು ಮಾಡ್ತಾಳೆ ಅಂತಂದರೆ, ಕೈಯಲ್ಲಿ ಒಂದು ಕೋರ್ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾಳಂತೆ. ಸಿಕ್ಕರ ಸಿಗುವತ್ತಿನಾಗ ಒಂದು ಬಿಟ್ಟೇ ಬಿಡ್ತೀನಿ ಅಂತಂದು ಓಡಿಸ್ಕೊಂಡು ಹೋಗ್ತಾಳಂತೆ. ಸಿಗ್ತಾನೆ ಕೃಷ್ಣ ಪರಮಾತ್ಮ. ಯಾಕೆ ಸಿಗ್ತಾನೆ ಅಂತಂದ್ರೆ ವಾದಿರಾಜರು ಹೇಳ್ತಾರೆ, ಓಡಬೇಕಾದಾಗ ಯಶೋಧಾದೇವಿಗೆ ಇವನೇನು ಭಾರಿ ಇದಲ್ಲ, ಸಣ್ಣ ಕೂಸು, ಹಿಂದೆ ಓಡ್ ಹೋದ್ರೆ ಸಿಕ್ಬಿಡ್ತಾನೆ ಅನ್ನುವಂತಹ ಅಹಂಕಾರದಿಂದ, ನಾನು ದೊಡ್ಡಕ್ಕಿ, ನನ್ನ ಮುಂದೆ ಇವನೇ ನೋಡೋದು ಸಣ್ಣ ಕೂಸು ಅನ್ನುವಂತಹ ಅಹಂಕಾರದಿಂದ ಓಡಬೇಕಾದಾಗ ಕೃಷ್ಣ ಪರಮಾತ್ಮ ಇನ್ನೂ ಬಹಳ ಸಣ್ಣ ಹುಡುಗ, ಆದರೂ ಯಶೋಧಾದೇವಿ ಕೈಯಲ್ಲಿ ಸಿಗ್ತಾ ಇಲ್ಲ. ಅದೇ ಯಾವಾಗ ಯಶೋಧಾದೇವಿ ಆಗೋದೇ ಇಲ್ಲ ಬಿಡಪ್ಪ, ಇವನು ಇಷ್ಟು ಪೂತನೆಯನ್ನು ಕೊಲ್ಲೋದ್ರಿಂದ ಹಿಡಿದು ಇಲ್ಲಿವರೆಗೂ ಎಲ್ಲರನ್ನ ಸಂಹಾರ ಮಾಡಿ ಹೀಗೆ ಬಂದಂತಹ ಕೃಷ್ಣ ಇವನು ನನ್ನ ಮಗನೇ ಅಲ್ಲ, ಇವನು ಯಾರೋ ಮಹಾಪುರುಷ ಕೃಷ್ಣ ಪರಮಾತ್ಮ ಭಗವಂತ ಅನ್ನುವಂತಹ ಜ್ಞಾನವನ್ನು, ಯಥಾರ್ಥ ಜ್ಞಾನವನ್ನು ಯಾವಾಗ ಮಾಡ್ಕೋತಾಳೆ ಅವಾಗ ಕೃಷ್ಣ ತಾನಾಗೆ ಬರ್ತಾನಂತೆ. ಯಾಕೆ ಅಂತಂದರೆ ಕೃಷ್ಣ ಪರಮಾತ್ಮ ಯಾವತ್ತಿದ್ರು, ಭಗವಂತ ಯಾವಾಗಿದ್ರೂ ಶರಣಾಗತಿಗೆ ಒಲಿತಾನಂತೆ. ಭಕ್ತಿಯಿಂದ ಬಂದು ಯಾವಾಗ ನೀನೇ ರಕ್ಷಕನೋ, ನನ್ನನ್ನು ಕಾಯೋರು ನಿನ್ನ ಬಿಟ್ಟರೆ ಇನ್ಯಾರಿಲ್ವೋ ಅಂತ ಕೇಳಿದಾಗ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಯಾವಾಗ ನಾವು ಬರ್ತೀವೋ ಅವಾಗ ಕೃಷ್ಣ ಪರಮಾತ್ಮ ಒಲಿತಾನಂತೆ. ಯಾವಾಗ ಯಶೋಧಾದೇವಿ ಆಗೋದಿಲ್ಲಪ್ಪ ಇವನು ಮಹಾಪುರುಷ, ಇವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಯಶೋಧಾದೇವಿ ಸೋಲ್ತಾಳೋ ಕೃಷ್ಣ ಪರಮಾತ್ಮ ತಾನಾಗೆ ಹತ್ರ ಬರ್ತಾನಂತೆ. ಹತ್ರ ಬಂದು
ಹತ್ರ ಬಂದು ತಾನಾಗೆ ಯಶೋಧಾದೇವಿ ಕೈಯಲ್ಲಿ ಸಿಕ್ಕಾಕೋತಾನಂತೆ. ಸಿಕ್ಕಾಕೊಂಡ ಮೇಲೆ ಆ ಯಶೋಧಾದೇವಿ ಮತ್ತೆ ಎಲ್ಲಾದರೂ ಓಡೋಗ್ಬಿಡ್ತಾನೆ ಬಾ ಅಂತಂದು ಆ ಹಗ್ಗದಿಂದ ಕಟ್ತಾಳಂತೆ. ಹಗ್ಗವನ್ನು ಕಟ್ಟಬೇಕಾದಾಗ ಈ ಸಣ್ಣ ಕೂಸಿಗೆ ಏನು ಎಷ್ಟು ಹಗ್ಗ ಬೇಕು ಅಂತಂದು ಒಂದು ಅರ್ಧ ಮೀಟ್ರ್ ಹಗ್ಗ ತೊಗೊಂಬಂದು ಕಟ್ಲಿಕ್ಕೆ ನೋಡ್ತಾಳಂತೆ. ಸಾಕಾಗೋದಿಲ್ವಂತ. ಮತ್ತೆ ತೊಗೊಂಬರ್ತಾಳಂತೆ, ಯಾಕೆ ಸಾಲ್ತಾ ಇಲ್ಲ ಅಂತ. ಮಾರುದ್ದ ಹಗ್ಗ ತಂದರೂ ಕೂಡ ಕೃಷ್ಣ ಪರಮಾತ್ಮನನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಂತ. ಏನಿದು ಹಿಂಗ್ಯಾಕೆ ಆಗ್ತಾ ಇದೆ ಅಂತಂದಾಗ ಮತ್ತೆ ಸರ್ವೋತ್ತಮತ್ವ ಜ್ಞಾನ ಆಗ್ತದೆ. ಇವನು ಸಾಮಾನ್ಯ ಪುರುಷನಲ್ಲ, ನನ್ನ ಕೂಸಲ್ಲ ಇವನು ಅಂತ ಹೀಗೆ ಮತ್ತೆ ಜ್ಞಾನ ಬಂದಾಗ ಕೃಷ್ಣ ಪರಮಾತ್ಮ ಮತ್ತೆ ಅದೇ ಚೂಟುದ್ದದ ಹಗ್ಗದಿಂದ ತಾನೇ ಕಟ್ಟಿಸ್ಕೋತಾನಂತೆ. ಕಟ್ಟಿಸ್ಕೊಂಡಾದ್ಮೇಲೆ ಯಶೋಧಾದೇವಿ ಮತ್ತೆ ಒಳಗಡೆ ಹೋಗ್ತಾಳಂತೆ ತನ್ನ ಕೆಲಸವನ್ನ ಮಾಡಲಿಕ್ಕೆ ಅಂತ. ಅವಾಗ ಕೃಷ್ಣ ಪರಮಾತ್ಮ ತನ್ನ ಭಕ್ತರಾದಂತಹ ನಳಕೂಬರ ಮತ್ತು ಮಣಿಗ್ರೀವರು ಇಬ್ಬರೂ ಕೂಡ ಅರ್ಜುನ ಅನ್ನುವಂತಹ ಹೆಸರಿನ ವೃಕ್ಷರೂಪವಾಗಿ ಶಾಪದಿಂದ ವೃಕ್ಷರೂಪವಾಗಿ ನಿಂತಿರ್ತಾರಂತೆ. ಅವಾಗ ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ಭಾಗವತದಲ್ಲಿ ಬಂದಂತಹ ಕಥೆನೆ. ವಾದಿರಾಜರು ಇದನ್ನ ಹೇಳುವಂತಹ ಶೈಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಏನಾದರೂ ಮರಗಳು ಯಾವತ್ತಾದರೂ ಓಡಾಡ್ಲಿಕ್ಕೆ ಸಾಧ್ಯನಾ? ಎಲ್ಲಿ ನಿಂತಿರುತ್ತೆ ಅಲ್ಲೇ ನಿಂತಿರುತ್ತೆ. ಆದರೆ ಆ ಅರ್ಜುನ ಮರಗಳಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರು? ಕೃಷ್ಣ ಪರಮಾತ್ಮನ ಪರಮ ಭಕ್ತರು. ಯಾವಾಗ ತನ್ನ ಭಕ್ತರು ಕಷ್ಟದಲ್ಲಿರ್ತಾರೋ ಕೃಷ್ಣ ಪರಮಾತ್ಮ ತಾನಾಗೆ ಬರ್ತಾನೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತಾರ್ಥಃ. ಯಾವಾಗ ಆ ಗಜೇಂದ್ರ ಆ ಸರೋವರದಲ್ಲಿ ಇದ್ದು ನಾರಾಯಣ ಅಂತ ಒಂದೇ ಒಂದ್ಸತಿ ಕೂಗಿ ಪರಮಾತ್ಮನನ್ನ ಕರಿತಾನೋ, ಹೆಂಡತಿಯನ್ನೂ ಲೆಕ್ಕ ಮಾಡೋದಿಲ್ಲ, ತನ್ನ ವಾಹನವನ್ನ ಲೆಕ್ಕ ಮಾಡೋದಿಲ್ಲ, ಅಲ್ಲಿಂದ ಪರಮಾತ್ಮ ಹಾರಿ ಬರ್ತಾನಂತ ವೈಕುಂಠದಿಂದ. ಅಂದ್ರೆ ಪರಮಾತ್ಮನಿಗೆ ತನ್ನ ಭಕ್ತರ ಭಕ್ತಿ ಅಂತನ್ನೋದು ಯಾವಾಗಿದ್ರೂ ಬಹಳ ಸೆಳಿತಾ ಇರ್ತದಂತೆ. ಅದಕ್ಕೇನೆ ಜಿತಂತೆ ಸ್ತೋತ್ರದಲ್ಲಿ ಭಕ್ತಿ ಕಲಭ್ಯ ಪುರುಷೋತ್ತಮೋಹಿ ಅಂತ ಹೇಳ್ತಾರೆ. ಪರಮಾತ್ಮ ಒಲಿಯೋದು ಯಾವುದಕ್ಕೆ? ಯಥಾರ್ಥ ಜ್ಞಾನಪೂರ್ವಕವಾದಂತಹ ಭಕ್ತಿಯಿಂದಲೇನೆ ಕೃಷ್ಣ ಪರಮಾತ್ಮ ಒಲಿತಾನೆ, ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದು ಅವರಿಬ್ಬರಿಗೆ ಮೋಚನವನ್ನ ಮಾಡ್ತಾನಂತೆ. ವಾದಿರಾಜರ ಶೈಲಿ ಎಲ್ಲಿಗೆ ಮುಗಿಲಿಲ್ಲ. ಇದು ತತ್ವ ಆಯಿತು. ಅದಾದ್ಮೇಲೆ ಇನ್ನೊಂದೇನು ಅಂತಂದ್ರೆ, ಕೃಷ್ಣನಿಗೆ ಪಾಂಡವರಲ್ಲಿ ಅತ್ಯಂತ ಪ್ರಿಯನಾದವನು ಅರ್ಜುನ. ಅದಕ್ಕೇನೆ ಅರ್ಜುನನಿಗೆ ಸಾರಥಿಯಾಗಿರ್ತಾನೆ. ಮಹಾಭಾರತದಲ್ಲಿ ಯಾರೀ ಭಾರಿ ಅಂತಂದ್ರೆ ಅರ್ಜುನ ಅಂತ ಹೇಳ್ಬಿಡ್ತೀವಿ. ಅರ್ಜುನನ ಹೆಸರು ವಿಶ್ವವಿಖ್ಯಾತ, ಬಿಲ್ವಿದ್ಯೆಯಲ್ಲಿ ಪ್ರವೀಣ. ಅಂತಹ ಅರ್ಜುನನ ಹೆಸರು ಭಾರಿ ಫೇಮಸ್ ಇದೆ ಇಡೀ ಜಗತ್ತಿನಲ್ಲಿ. ಒಂದು ವೇಳೆ ಈ ನಳಕೂಬರ ಮತ್ತೆ ಮಣಿಗ್ರೀವರು ಇರುವಂತಹ ಮರಗಳೇನಿದೆಯಲ್ಲ ಅರ್ಜುನ ಅಂತ, ಒಂದು ವೇಳೆ ಇವರಿಬ್ರೇನಾದ್ರೂ ಪ್ರಸಿದ್ಧರಾಗ್ಬಿಟ್ರೆ ತನ್ನ ಗೆಳೆಯ ಅರ್ಜುನನ ಖ್ಯಾತಿ ಕಡಿಮೆ ಆಗ್ಬಿಡ್ಬೋದೇನೋ. ಅದಕ್ಕೋಸ್ಕರವಾಗಿ ಕೃಷ್ಣ ತನ್ನವರು ಅಂತ ಯಾರು ಅನ್ಕೊಂಡಿರ್ತಾರೆ ಅವರನ್ನ ಯಾವತ್ತಿದ್ರೂ ಕೆಳಗೆ ಬೀಳಲಿಕ್ಕೆ ಬಿಡೋದಿಲ್ಲ ಅನ್ನೋದನ್ನ ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಆ ಅರ್ಜುನ ಮರಗಳನ್ನ ನೆಲಕ್ಕೆ ಉರುಳಿಸಿ ಅವರಿಬ್ಬರನ್ನ ಸದ್ಗತಿಗೆ ಕಳಿಸ್ತಾನೆ ಅಂತ ವಾದಿರಾಜರು ಹೇಳ್ತಾರೆ. ಹೀಗೆ ವಾದಿರಾಜರು ತಮ್ಮ ಶೈಲಿಯನ್ನ ಹೇಳ್ತಾ ಹೇಳ್ತಾ ಮತ್ತೆ ವಾಸ್ತವಿಕ ಕಥೆಗೆ ಬರ್ತಾರೆ. ಗೋಕುಲದಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ವಿಷಯಗಳಿಂದ ಆರಾಮಾಗಿ ಇರ್ತಾರಂತೆ. ಆರಾಮಾಗಿ ಎಷ್ಟು ಆರಾಮಾಗಿ ಇರ್ತಾರೆ ಅಂತಂದ್ರೆ ಬೇರೆ ವಿಷಯಗಳ ಬಗ್ಗೆ ಅವರಿಗೆ ಒಲವೇ ಕಡಿಮೆ ಆಗ್ಬಿಟ್ಟಿರತ್ತಂತೆ. ಅದಕ್ಕೋಸ್ಕರವಾಗಿ ಇವರಿಗೆ ಒಂದು ಸರಿಯಾದಂತಹ ಸ್ಥಾನವನ್ನು ಮತ್ತೊಂದು ತೋರಿಸ್ಬೇಕು ಅಂತಂದು ಏನು ಮಾಡ್ತಾನೆ ಕೃಷ್ಣ ಪರಮಾತ್ಮ ಅಂತಂದ್ರೆ, ವೃಂದಾವನ ಅನ್ನುವಂತಹ ಒಂದು ಸ್ಥಳವನ್ನ ಸೃಷ್ಟಿ ಮಾಡಿ ಅಲ್ಲಿಗೆ ಇವರನ್ನೆಲ್ಲ ಕಳಿಸ್ಬೇಕಾಗಿದೆ. ಜನರಿಗೆ ತಮ್ಮಲ್ಲೇನೆ ಬುದ್ಧಿಯ ಹಾಕ್ತಾನೆ, ಸಾಕು ಇಲ್ಲಿ ಹೋಗಬೇಕು ಅಂತ. ಆದರೆ ಪ್ರವೃತ್ತಿ ಬರೋದಿಲ್ರಿ. ಬೇಕಾದಷ್ಟು ಜನ ಮುಂಚೆಯಿಂದ ಒಂದು ಊರಲ್ಲಿ ಇರ್ತಾರೆ, ಆದರೆ ಬೇರೆ ಊರಿಗೆ ಬಂದು ಸೆಟ್ ಆಗಬೇಕು ಅಂತಂದ್ರೆ ಅಲ್ಲಿಗಿಂತ ಅನುಕೂಲತೆ ಇಲ್ಲಿ ಜಾಸ್ತಿ ಇರಬಹುದು, ಅಲ್ಲಿ ಅನುಕೂಲತೆ ಕಡಿಮೆ ಇರಬಹುದು. ಆದರೆ ಹುಟ್ಟೂರನ್ನ ಬಿಟ್ಟು ಬರಬೇಕು ಅಂತಂದ್ರೆ ಸ್ವಲ್ಪ ಮನಸ್ಸು ಕಸಿವಿಸಿ ಆಗ್ತದೆ. ಅದಕ್ಕೇನೆ ಈಗಿನ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡ್ಬೇಕಾದಾಗ ಅವ್ರೂರಲ್ಲೇ ಇರೋರ್ನೇ ಸ್ವಲ್ಪ ಪ್ರಿಫರ್ ಜಾಸ್ತಿ ಮಾಡ್ತಾರೆ. ಆ ಕಾಲಕ್ಕೆ ಬಂದ್ಬಿಟ್ಟಿದೆ ಈಗ. ಅಂದ್ರೆ ಯಾರಿಗೂ ಕೂಡ
ತಮ್ಮ ಊರನ್ನ ಬಿಟ್ಟು ಬರಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಪ್ರಕೃತದಲ್ಲಿ ಈ ಗೋಕುಲದ ಜನರಿಗೂ ಕೂಡ ಇಲ್ಲಿ ಬೇಕಾದಷ್ಟು ಅನುಕೂಲಗಳಾಗಿರೋದ್ರಿಂದ ಅವರು ಆ ಊರನ್ನ ಬಿಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ತನ್ನ ರೋಮಗಳಿಂದ ತೋಳಗಳನ್ನು ಸೃಷ್ಟಿ ಮಾಡಿ ಆ ಊರಿನ ಒಳಗಡೆ ಬಿಟ್ಬಿಡ್ತಾನಂತೆ. ಆವಾಗ ಹೆದರ್ಕೊಂಡು ಅಲ್ಲಿಂದ ಜನರೆಲ್ಲರೂ ಏನು ಮಾಡ್ತಾರೆ, ಹೊರಡ್ತಾರೆ. ಕೃಷ್ಣ ಪರಮಾತ್ಮ ಯಾಕೆ ಹೀಗೆ ಮಾಡಿದ? ಕೃಷ್ಣ ಪರಮಾತ್ಮನಿಗೆ ಅವ್ರ ಊರು ಯಾವುದು ಅಂತಂದರೆ 3 ಊರಂತೆ. ಯಾವ್ದ್ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಹೀಗೆ ಅವನ ಊರುಗಳು 3. ಯಾವಾಗಲೂ ತ್ರಿಧಾಮ ಅಂತಲೇ ಕರೀತಾರೆ ಅವನ್ನ. ಎಲ್ಲ ಕಡೆಯಲ್ಲೂ ಕೂಡ ಲಕ್ಷ್ಮಿಯ ಜೊತೆಗೇನೆ ಇರ್ತಾನೆ, ಆರಾಮಾಗಿನೇ ಇರ್ತಾನೆ, ಬಹಳ ಸಂತೋಷನಾಗೇ ಇರ್ತಾನೆ, ಸ್ವರಮಣನಾಗೇ ಇರ್ತಾನೆ. ಹೀಗೆ 3 ಊರಲ್ಲಿ ಇದ್ದು ಅಭ್ಯಾಸ ಆಗಿದೆ ಕೃಷ್ಣನಿಗೆ. ಒಂದೇ ಊರಲ್ಲಿ ಎಷ್ಟು ದಿವಸ ಅಂತ ಇರ್ಲಿಕ್ಕೆ ಸಾಧ್ಯ ರೀ? ಅದಕ್ಕೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಮೊದಲಿಗೆ ಎಲ್ಲಿ ಹುಟ್ಟುತ್ತಾನೆ? ಮಥುರಾದಲ್ಲಿ ಹುಟ್ಟುತ್ತಾನೆ. ಅಲ್ಲಿಂದ ಎಲ್ಲಿಗೆ ಬರ್ತಾನೆ? ಗೋಕುಲಕ್ಕೆ ಬರ್ತಾನೆ. ಇವಾಗ ಎಲ್ಲಿ ಹೋಗ್ತಾನೆ? ವೃಂದಾವನಕ್ಕೆ ಹೋಗ್ತಾನೆ. ಇಲ್ಲೂ ಕೂಡ ತ್ರಿಧಾಮ ಆದ. ಅಂದರೆ ಭಗವಂತನ ಅಭ್ಯಾಸ ತಾನು ಎಂದಿಗೂ ಬಿಡೋದಿಲ್ಲ, ಎಲ್ಲಿಗೂ ಬಿಡೋದಿಲ್ಲ ಅಂತನ್ಲಿಕ್ಕೆ 2ನೇ ಉದಾಹರಣೆ. ಮೊದಲನೇದು ವತ್ಸಗಳನ್ನು ಬಿಚ್ಚಿದ. ಯಾಕೆ ಅಂತ ಕೇಳಿದರೆ, ನನ್ನ ಭಕ್ತರ ಬಂಧಗಳನ್ನು ಬಿಚ್ಚಿ ಅಭ್ಯಾಸ ನನಗೆ, ಅದಕ್ಕೆ ಇವಾಗ ನಾನು ಬಿಚ್ಚಿದ್ದೀನಿ ಅಂತ ಉತ್ತರ ಹೇಳ್ದ. ಇವಾಗ ಹುಟ್ಟಿದಂತಹ ಮಥುರೆಯನ್ನು ಬಿಟ್ಟ, ಗೋಕುಲಕ್ಕೆ ಬಂದ, ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋದ. ಯಾಕೆ ಅಂತ ಕೇಳಿದ್ರೆ, ನನಗೆ ತ್ರಿಧಾಮ ಅಂತ ಕರೀತಾರೆ, ನಾನು ಮೂರು ಊರಲ್ಲಿ ಇದ್ದು ಅಭ್ಯಾಸ ನನಗೆ, ಅದಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೀಗೆ ಉತ್ತರವನ್ನ ಕೊಡ್ತಾನಂತೆ. ಹೀಗೆ ಆದ್ಮೇಲೇನೆ ಕೃಷ್ಣ ಪರಮಾತ್ಮ ಇನ್ ಸ್ವಲ್ಪ ದೊಡ್ಡವನಾಗ್ತಾನೆ. ಒಂದು ಟೀನೇಜಿಗೆ ಬರ್ತಾನೆ ಕೃಷ್ಣ ಪರಮಾತ್ಮ. ಟೀನೇಜಿಗೆ ಬಂದಾಗ ಎಲ್ಲ ಅವರವರ ಸಂಗಡಿಗರ ಜೊತೆಗೆ ಆಟವನ್ನ ಆಡ್ತಾ ಇರ್ತಾನಂತೆ ಕೃಷ್ಣ ಪರಮಾತ್ಮ. ಬಹಳ ದಿವಸ ಆಗಿತ್ತು ಆಟಾಡಿ. ಯಾವಾಗ ತೃಣಾವರ್ತನ ಸಂಹಾರ ಆಗಿತ್ತು ಅಲ್ಲಿಂದ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಕೃಷ್ಣನಿಗೆ. ಮತ್ತೆ ಮೈ ಝಾಡಿಸ್ಕೋಬೇಕಾಗಿದೆ, ಇವಾಗ ಯಾರಾದರೂ ಬೇಕಾಗಿದೆ ಸಂಹಾರ ಮಾಡಲಿಕ್ಕೆ ಅಂತ. ಇದು ಕೂಡ ಅಭ್ಯಾಸನೆ. ತನ್ನ ಭಕ್ತರಿಗೆ ಯಾರು ಅನಾನುಕೂಲವನ್ನು ಮಾಡ್ತಾ ಇರ್ತಾರೋ ಅವರನ್ನು ಸರಳವಾಗಿ ಎತ್ತಿಡುವಂತಹ, ಅವರನ್ನು ಹಾಳು ಮಾಡುವಂತಹ, ಅವರನ್ನು ಸಂಹಾರ ಮಾಡುವಂತಹ ಅಭ್ಯಾಸ ಕೃಷ್ಣ ಪರಮಾತ್ಮನಿಗೆ. ಆ ಅಭ್ಯಾಸದಿಂದ ದೂರ ಆಗ್ತಾ ಇದ್ದೀನೇನೋ ಅಂತ ಅನ್ಸುತ್ತಾ ಇರುತ್ತೆ. ಅಷ್ಟರಲ್ಲೇನೆ ಒಬ್ಬ ಬರ್ತಾನೆ, ವತ್ಸ ಅನ್ನುವಂತಹ ದೈತ್ಯ ಬರ್ತಾನೆ. ಆ ಪಶುವೇಷವನ್ನ ಧಾರಣೆ ಮಾಡಿ ಆ ವತ್ಸ ಅನ್ನುವಂತಹ ರಾಕ್ಷಸ ಬಂದರೆ ಅವರೆಲ್ಲ ಆಟ ಆಡ್ತಾ ಪಶುವೇಷವನ್ನೇ ಧಾರಣೆ ಮಾಡಿ ಅವನನ್ನ ಸಂಹಾರ ಮಾಡಿ ಬಿಸಾಕ್ಬಿಡ್ತಾನಂತೆ. ಹೀಗೆ ಕೃಷ್ಣ ಪರಮಾತ್ಮ ಒಬ್ಬರೊಬ್ಬರನ್ನೇ ಸಂಹಾರ ಮಾಡ್ತಾ ಇರಬೇಕಾದಾಗ ನೆಕ್ಸ್ಟ್ ಟರ್ನ್ ಯಾರ್ದು? ಇವಾಗ ಆಟ ಶುರು ಆಯಿತು. ಆಟ ಶುರು ಆದಮೇಲೆ ಕೃಷ್ಣ ಪರಮಾತ್ಮಂಗೆ ವಾರ್ಮಪ್ ಆಯ್ತು. ಈಗ ಬಹಳ ದಿವಸ ಆದಮೇಲೆ ಕೃಷ್ಣ ಪರಮಾತ್ಮನಿಗೆ ಮೊದಲನೇ ಬಲಿ ಸಿಕ್ಕಾಯ್ತು. ಈಗ 2ನೇ ಬಲಿ ಯಾರು ಅಂತಂದರೆ ಬಕ ಅನ್ನುವಂತಹ ಪಕ್ಷಿ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ. ಪಕ್ಷಿ ರೂಪದಲ್ಲಿ ಬಂದಂತಹ ರಾಕ್ಷಸನನ್ನ ಕೃಷ್ಣ ಪರಮಾತ್ಮ ಸ್ವಲ್ಪ ಆಟ ಆಡಿಸಿಕೊಳ್ಳೋಣ ಅಂತ ಏನು ಮಾಡ್ತಾನೆ ಅಂತಂದರೆ, ಯಾವಾಗ ಬಕಪಕ್ಷಿ ಬಾಯನ್ನು ತೆಗೆಯುತ್ತೆ ತತ್ಕ್ಷಣದಲ್ಲಿ ಆ ಕೃಷ್ಣ ಪರಮಾತ್ಮ ಆ ಬಾಯಿಯೊಳಗೆ ಹೋಗ್ಬಿಡ್ತಾನಂತೆ. ಬಾಯಿ ಒಳಗೆ ಹೋದ ತಕ್ಷಣ ಎಲ್ಲರಿಗೂ ಕೂಡ ಹೆದರಿಕೆ ಆಗ್ಬಿಡುತ್ತಂತೆ. ಕೃಷ್ಣ ಪರಮಾತ್ಮನ ನುಂಗ್ಬಿಡ್ತು ಆ ಪಕ್ಷಿ ಅಂತ ಭಯ ಆಗ್ಬಿಡುತ್ತಂತೆ. ಅದಾದ್ಮೇಲೆ ಒಮ್ಮೆ ಹೀಗೆ ಬಾಯನ್ನ ತೆಗೆದು ಆ ಬಾಯನ್ನ ಆ ಕಡೆ ಈ ಕಡೆ ಹರಿದು ಬಿಸಾಕಿ ಆ ಬಕಪಕ್ಷಿಯನ್ನ ಸಂಹಾರ ಮಾಡ್ತಾನಂತೆ ಕೃಷ್ಣ ಪರಮಾತ್ಮ. ಹೀಗೆ ಕೃಷ್ಣ ಪರಮಾತ್ಮ ತನ್ನ ಲೀಲೆಗಳನ್ನು ತೋರಿಸ್ತಾ ಸಂಹಾರಗಳನ್ನು ಮಾಡ್ತಾ ದೊಡ್ಡವನಾಗ್ತಾ ಇದ್ದಾನೆ ಅಂತ ಹೀಗೆ ವಾದಿರಾಜರು ತಿಳಿಸ್ತಾರೆ. ಇಲ್ಲಿ ವಾದಿರಾಜರು ಒಂದು ವರ್ಣನೆಯನ್ನು ಮಾಡ್ತಾರೆ. ಏನು ಅಂತಂದರೆ, ಹೀಗೆ ಸಾಲು ಸಾಲಾಗಿ ಯಾಕೆ ಕೊಂದ? ಒಂದು ಸೀರೀಸ್ ಇದೆ ಇಲ್ಲಿ. ಮೊದಲಿಗೆ ಯಾರನ್ನ ಕೊಂದ? ಪೂತನೆಯನ್ನು ಕೊಂದ. ಅದಾದ್ಮೇಲೆ ಯಾರನ್ನ ಕೊಂದ? ಶಕಟಾಸುರನನ್ನ ಕೊಂದ. ಹೀಗೆ ಮಧ್ಯದಲ್ಲಿ ಬೇರೆ ಬೇರೆ ರಾಕ್ಷಸರನ್ನ ಸಂಹಾರ ಮಾಡ್ತಾ ಬರ್ತಾ ಇದ್ದಾನೆ. ಇವಾಗ ಎಲ್ಲಿಗೆ ಪ್ರಿಪೇರ್ ಆಗಿದೆ ಅಂತಂದರೆ, ಶಕಟಾಸುರ ಅಂದ್ರೇನು? ಆ ಬಂಡಿಯನ್ನು ಸಂಹಾರ ಮಾಡಿದ. ಇವಾಗ ಪೂತನೆಯನ್ನ ಸಂಹಾರ ಮಾಡಿದ. ಪೂತನೆಯನ್ನು ಸಂಹಾರ ಮಾಡಿದ ಮೇಲೆ ಏನು ಮಾಡಿದ? ಅದನ್ನ ಆ ಬಂಡಿಗೆ ಹಗ್ಗವನ್ನಾಗಿ ಮಾಡಿದ. ಇನ್ನ
ಆ ಬಂಡಿಯನ್ನ ಎಳ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇಬ್ರು ರಾಕ್ಷಸರು ತಾವಾಗೆ ಬರ್ತಾರಂತೆ ಸಾಲಿಕೆ. ಎಂಥ ಕೃಷ್ಣನ ಸಂಹಾರಕ್ಕೇನೆ ಇವರೆಲ್ಲ ಹೇಳಿ ಮಾಡಿಸಿದವ್ರ ಥರ ಇದ್ರು. ಖರ ಅನ್ನುವಂತಹ ಒಬ್ಬ ರಾಕ್ಷಸ ಕುದುರೆ ರೂಪದಲ್ಲಿ ಬರ್ತಾನಂತೆ. ಇವರೆಲ್ಲ ಆಟಾಡ್ತಾ ಇರ್ತಾರಂತೆ. ತಾಳ ವೃಕ್ಷದ ಒಂದು ತೋಟ, ಅದರಲ್ಲೆಲ್ಲ ಆಟಾಡ್ತಾ ಇರ್ತಾರಂತೆ. ಖರ ಅನ್ನುವಂತಹ ಒಬ್ಬ ರಾಕ್ಷಸ ಕುದುರೆ ರೂಪದಲ್ಲಿ ಬಂದು ಇವರನ್ನ ಸಂಹಾರ ಮಾಡಬೇಕು, ಇವ್ರನ್ನ ಸದೆಬಡಿಬೇಕು ಅಂತ ಹೀಗೆ ಬಂದಾಗ ಅನಾಯಾಸೇನ ಬಲರಾಮ ಅವನನ್ನ ಸಂಹಾರ ಮಾಡಿಬಿಡ್ತಾನಂತೆ. ವೃಷಭ ರೂಪಿಯಲ್ಲಿ ಒಬ್ಬ ರಾಕ್ಷಸ ಬರ್ತಾನಂತೆ, ಅವನನ್ನ ಇಬ್ರು ಸೇರಿ ಸಂಹಾರ ಮಾಡ್ತಾರಂತೆ. ಇವಾಗ ಆ ಬಂಡಿಗೆ ಏನಾಯ್ತು, ಆ ಬಂಡಿ ರೆಡಿ ಆಯ್ತು, ಆ ಎರಡು ಪ್ರಾಣಿಗಳು ಎಳ್ಕೊಂಡು ಹೋಗ್ಲಿಕ್ಕೆ ರೆಡಿ ಆದವು, ಅದಕ್ಕೆ ಏನಾಯ್ತು, ಇನ್ನ ಹಗ್ಗವು ರೆಡಿ ಆಯ್ತು. ಇನ್ನ ಹೀಗೆ ಕೃಷ್ಣ ಪರಮಾತ್ಮ ಸೂಚನೆಯನ್ನ ಕೊಡ್ತಾ ಇದ್ದಾನಂತೆ. ಒಂದು, ನೀನು ಎಷ್ಟೇ ರಾಕ್ಷಸರನ್ನ ಕಳಿಸು, ನಾ ಅವರನ್ನೆಲ್ಲ ಸಂಹಾರ ಮಾಡಿ ಈ ಬಂಡಿಯಲ್ಲಿ ಹಾಕಿ ನರಕಕ್ಕೆ ಕಳಿಸ್ತೀನಿ. ಅಷ್ಟೇ ಅಲ್ಲ, ಕಂಸ ನೀನೇನು ಕಳಿಸ್ತಾ ಇದೆಯಲ್ಲ, ನಿನ್ನನ್ನು ಕೂಡ ಇದರಲ್ಲೇ ತುಂಬಿ ಕಳಿಸ್ತೀನಿ ಅನ್ನುವುದನ್ನ ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಹೀಗೆ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಬಂದಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನಂತೆ. ಕೊನೆಯದಾಗಿ ಈ ಕಥೆಯಲ್ಲಿ ಸಂಹಾರ ಮಾಡಿದ್ದು ಯಾರನ್ನ? ಬಕಪಕ್ಷಿಯನ್ನ ಸಂಹಾರ ಮಾಡಿದಂತೆ. ಬಕರೂಪದಲ್ಲಿ ಬಂದಂತಹ ರಾಕ್ಷಸನನ್ನ ಸಂಹಾರ ಮಾಡಿದಂತೆ. ಅವನ್ನೇನ್ ಮಾಡ್ಬೇಕು ಈ ಬಂಡಿಗೆ ಅಂತಂದ್ರೆ, ಆ ಬಂಡಿಗೆ ಪತಾಕೆಯನ್ನ ಮಾಡಿಬಿಟ್ನಂತೆ. ಎರಡು ಪಕ್ಷಿಗೆ ಎರಡು ರೆಕ್ಕೆಗಳಿರ್ತಾವಲ್ಲ, ಅದನ್ನ ಉಲ್ಟಾ ಚುಚ್ಚಿ ಅದನ್ನ ಆ ಬಂಡಿಗೆ ಪತಾಕೆಯನ್ನ ಮಾಡಿ ಇಟ್ಬಿಡ್ತಾನಂತೆ. ಹೀಗೆ ಕೃಷ್ಣ ಪರಮಾತ್ಮ ತನ್ನ ಎದುರಿಗೆ ಬಂದಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಒಂದು ದೊಡ್ಡದಾದಂತಹ ಸೂಚನೆಯನ್ನ ಕೊಡ್ತಾ ಇದ್ದಾನೆ ಕಂಸನಿಗೆ. ಹೀಗೆ ಕೃಷ್ಣ ಪರಮಾತ್ಮ ಅವರ ಸಂಗಡಿಗರ ಜೊತೆಗೆ ಸೇರಿಕೊಂಡು ಆಟಾಡ್ತಾ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ತನ್ನ ಮಹಿಮೆಯನ್ನ ಇಡೀ ಜಗತ್ತಿಗೆ, ಎಲ್ಲ ದಿಕ್ಕುಗಳಿಗೆ, ದಶದಿಕ್ಕುಗಳಿಗೂ ಕೂಡ ತಿಳಿಸ್ತಾ ಇದ್ದಾನೆ. ಹೀಗೆ ಕೃಷ್ಣ ಪರಮಾತ್ಮನ ಲೀಲೆಗಳನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ಅನುಸಂಧಾನಕ್ಕೆ ನಾವು ತಂದ್ಕೊಳ್ಳೋಣ ಅಂತ ಹೀಗೆ ಹೇಳ್ತಾ ಇಂದಿನ ಪ್ರವಚನವನ್ನ ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೂಲೈ ತಿಂಗಳಲ್ಲಿ ಮದುವೆ ವಾರ್ಷಿಕೋತ್ಸವ, ಹುಟ್ಟಿದಬ್ಬ ಯಾರ ಇದ್ರೆ ಇಲ್ಲಿ ಕೂಡಬೇಕು. ಆಚಾರ್ಯರು ಸಂಕಲ್ಪ ಮಾಡಿಸ್ತಾರೆ. ಆಮೇಲೆ ವಿಷ್ಣು ಸಹಸ್ರನಾಮ ಪಾರಾಯಣ, ಪಲ್ಲಕ್ಕಿ ಉತ್ಸವ ಮತ್ತು ಮಹಾಮಂಗಳಾರತಿ ಆಗ್ತದೆ. ಯಾರೋ ಬರೋದ್ರೆ ಒಳಗಡೆ ಬಂದು ಕೂಡಿ ಸಂಕಲ್ಪ ಮಾಡಿಸ್ತಾರೆ ಆಚಾರ್ಯರು.
ಶುರು ಮಾಡ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸತ್ಯ ವಿಘ್ನಕರಾಬ್ಜೋತಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. ಎಲ್ಲ ಸೇವಾಕರ್ತರು ಬಲಗಿವಿ ಮುಟ್ಕೋಬೇಕು. ಶ್ರೀ ಗುರುಭ್ಯೋ ನಮಃ. ಆಚಮ್ಯ ಪ್ರಾಣಾನಾಗಮ್ಯ ಕೇಶವಾಗೆ ಸ್ವಾಹ ನಾರಾಯಣಾಗೆ ಸ್ವಾಹ ಮಾಧವಾಗೆ ಸ್ವಾಹ ಗೋವಿಂದಾಗೆ ನಮಃ ವಿಷ್ಣಮೇ ನಮಃ ಮಧುಸೂದನಾಗೆ ನಮಃ ತ್ರಿವಿಕ್ರಮಾಗೆ ನಮಃ ವಾಮನಾಗೆ ನಮಃ ಶ್ರೀಧರಾಗೆ ನಮಃ ಋಷಿಕೇಶಾಗೆ ನಮಃ ಪದ್ಮನಾಭಾಗೆ ನಮಃ ದಾಮೋದರಾಗೆ ನಮಃ ಸಂಕರ್ಷಣಾಗೆ ನಮಃ ವಾಸುದೇವಾಗೆ ನಮಃ ಪ್ರದ್ಯುಮ್ನಾಗೆ ನಮಃ ಅನಿರುದ್ಧಾಗೆ ನಮಃ ಪುರುಷೋತ್ತಮಾಗೆ ನಮಃ ಅಧೋಕ್ಷಜಾಗೆ ನಮಃ ನಾರಸಿಂಹಾಗೆ ನಮಃ ಅಚ್ಯುತಾಗೆ ನಮಃ ಜನಾರ್ದನಾಗೆ ನಮಃ ಉಪೇಂದ್ರಾಗೆ ನಮಃ ಹರಗೆ ನಮಃ ಶ್ರೀಕೃಷ್ಣಾಗೆ ನಮಃ. ಓಂ ಪ್ರಣಮಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂತ್ ಓಂ ಭುವಃ ಓಂ ಸ್ವಾಹ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಮಾ ಜ್ಯೋತಿರ್ ರಸೋ ಮೃತಂ ಬ್ರಹ್ಮ ಭೂರ್ಭುವಃ ಸ್ವರಂ ನಮಃ ಶುಭಾಭ್ಯಾಂ ಶುಭೇ ಶಬನಮೂರ್ತಿ ಅದ್ಯ ಬ್ರಹ್ಮಣಾಃ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತವರಾಹ ಕಲ್ಪೇ ವೈವಸ್ವತ ಮನ್ವಂತರೇ ಕಲಿಯುಗೇ ಪ್ರಥಮ ಚರಣೇ ಭರತವರ್ಷೇ ಭರತಖಂಡೇ ಜಂಬೋದ್ವೀಪೇ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಢಾಲಿವಾಹನ ಜಗೆ ಬೌದ್ಧಾವತಾರೇ ರಾಮಕ್ಷೇತ್ರೇ अस्मिन् वर्तमाने चान्द्रमानेन प्रभवादिषष्टि संवत्सराणां मध्ये विश्वावसो नाम संवत्सरस्य दक्षिणागणे वर्षा ऋतौ श्रावणमासे शुक्लपक्षे अद्य द्वितीयायां तिथो वासराः स्थिरवासरेक्तायां शुभनक्षत्र शुभयोग शुभकर्ण एवं गुणविशेषण विशिष्टायां शुभतिथौ श्रीभारतीरमण मुख्यप्राणान्तर्गत माङ्गल्यमूर्तिश्री दिग्विजय लक्ष्मी नरसिंह प्रणयान् ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ. ನಿಮ್ಮ ಗೋತ್ರ ನಕ್ಷತ್ರವನ್ನು ಮತ್ತು ರಾಶಿ ಹೆಸರು ಇಷ್ಟು ಹೇಳ್ಕೋಬೇಕು.